ಫಸ್ಟ್ ಚಾಪ್ಟರ್ ಗಣಗಳು ಅಂತದ ಸೆಟ್ಸ್. ಓಕೆ, ಇಂಟ್ರೊಡಕ್ಷನ್ ಒಳಗೆ ಏನು ಹೇಳ್ತಾರೆ ಅವರು, ಯಾವ್ಯಾವ ಟೈಪ್ ಸೆಟ್ ಅದ ಅಂತ ಹೇಳ್ತಾರೆ. ಎಕ್ಸಾಂಪಲ್, ಆಡ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 10 ಅಂತದ ಫಸ್ಟ್ ಎಕ್ಸಾಂಪಲ್. ಆಡ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 10, 10ಗಿಂತ ಲೆಸ್ ಇರಬೇಕು, ಆಡ್ ನಂಬರ್ ಇರಬೇಕು, ನ್ಯಾಚುರಲ್ ನಂಬರ್ ಇರಬೇಕು. ಯಾವ್ಯಾವು? 1, 3, 5, 7, 9. 10ಗಿಂತ ಬಿಲೋ ಆಯಿತು, ಆಡ್ ನಂಬರ್ ಆಯಿತು. ನೆಕ್ಸ್ಟ್, ದ ರಿವರ್ಸ್ ಆಫ್ ಇಂಡಿಯಾ. ರಿವರ್ಸ್ ಆಫ್ ಇಂಡಿಯಾ ಇದೊಂದು ಸೆಟ್ ಆಗುತ್ತೋ ಆಗಲ್ಲ? ಆಗುತ್ತಿಲ್ಲ. ರಿವರ್ಸ್ ಆಫ್ ಇಂಡಿಯಾ, ಭಾರತ ದೇಶದೊಳಗೆ ಎಷ್ಟು ರಿವರ್ ಅದಾವಲ್ಲ ಅವೆಲ್ಲ ನಾನು ಒಂದು ಕಾಲಮ್ ಮಾಡ್ಕೊಂಡೆ ಅಥವಾ ಒಂದು ಟೇಬಲ್ ಮಾಡಿದೆ ಅಂತಂದ್ರೆ ಅದೇನಾಗ್ತದೆ, ಸೆಟ್ ಆಫ್ ಇಂಡಿಯನ್ ರಿವರ್ಸ್. ಓಕೆ, ನೆಕ್ಸ್ಟ್, ದ ಓವೆಲ್ಸ್ ಇನ್ ಆಲ್ಫಾಬೆಟ್ಸ್ ಆಫ್ ಇಂಗ್ಲೀಷ್, AEIOU, ಇಟ್ ಈಸ್ ಅ ಸೆಟ್. ಅದನ್ನು ಕೂಡ ನಾವು ಗಣ ಅಂತ ಕರಿತೀವಿ. ನೆಕ್ಸ್ಟ್, ವೇರಿಯಸ್ ಕೈಂಡ್ಸ್ ಆಫ್ ಟ್ರಯಾಂಗಲ್ಸ್. ಟ್ರಯಾಂಗಲ್ಸ್ ಅವ್ರಿಗೆ ಎಷ್ಟು ಟೈಪ್ಸ್ ಅದಾವೆ? ಟ್ರಯಾಂಗಲ್ಸ್ ಅವ್ರಿಗೆ ಎಷ್ಟು ಟೈಪ್ಸ್ ಅದಾವೆ? ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಐಸೋಸಿಯಸ್ ಟ್ರಯಾಂಗಲ್, ನೆಕ್ಸ್ಟ್ ಸ್ಕೆಲನ್ ಟ್ರಯಾಂಗಲ್, ರೈಟ್ ಆ್ಯಂಗಲ್ ಟ್ರಯಾಂಗಲ್, ಅಕ್ಯೂಟ್ ಟ್ರಯಾಂಗಲ್, ನೆಕ್ಸ್ಟ್ ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್. ಓಕೆ, ಇಷ್ಟೇ 6. ಇನ್ನೂ ಅದಾವ 9 ಕಲ್ತೀವಿಲ್ಲ ಟ್ರಯಾಂಗಲ್ ಚಾಪ್ಟರ್ ಒಳಗೆ. ಓಕೆ, ಅಂದರೆ ದಟ್ ಈಸ್ ಆಲ್ಸೋ ಸೆಟ್ ಆಫ್ ಟ್ರಯಾಂಗಲ್ಸ್, ಅದೊಂದು ಕೂಡ ಸೆಟ್ ಅಂತ ಕರಿತೀವಿ. ನೆಕ್ಸ್ಟ್, ಪ್ರೈಮ್ ಫ್ಯಾಕ್ಟರ್ಸ್ ಬಿಲೋ 100. ಪ್ರೈಮ್ ನಂಬರ್ಸ್ ಬಿಲೋ 100. ವಾಟ್ ಆರ್ ಪ್ರೈಮ್ ನಂಬರ್ಸ್? ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಕನ್ನಡ. ಪ್ರೈಮ್ ನಂಬರ್ಸ್, ಓಕೆ, ದ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ ಇಟ್ಸೆಲ್ಫ್ ಆ್ಯಂಡ್ 1 ಆರ್ ಕಾಲ್ಡ್ ಆ್ಯಸ್ ಪ್ರೈಮ್ ನಂಬರ್ಸ್. ಯಾವ ಸಂಖ್ಯೆಗಳು ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗ್ತಾವೋ ಅದಕ್ಕೆ ಅವಿಭಾಜ್ಯ ಸಂಖ್ಯೆ ಅಂತ ನಾವು ಕರಿತೀವಿ. ಓಕೆ, 1 ಈಸ್ ಇಟ್ ದ ಪ್ರೈಮ್ ನಂಬರ್ ಆರ್ ನಾಟ್? ಎಸ್ ಸರ್, 1 ಈಸ್ ಅ ಪ್ರೈಮ್ ನಂಬರ್. 1ಅನ್ನು ಪ್ರೈಮ್ ನಂಬರ್ ಅಂತ ಕನ್ಸಿಡರ್ ಮಾಡೋಂಗಿಲ್ಲ ನಾವು. 1ಅನ್ನು ಪ್ರೈಮ್ ನಂಬರ್ ಅಂತ ಕನ್ಸಿಡರ್ ಮಾಡೋಂಗಿಲ್ಲ ನಾವು. 2ರಿಂದ ಪ್ರೈಮ್ ನಂಬರ್ ಸ್ಟಾರ್ಟ್ ಆಗುತ್ತೆ. 2, 3, 5, 7, 11, 13, 17, 19, 23, 27 ಬರೋಂಗಿಲ್ಲ, 29, 31, ನೆಕ್ಸ್ಟ್ 33 ಬರೋಲ್ಲ, 37. x - 5 ಸೊಲ್ಯೂಷನ್ ಏನಾಗುತ್ತಾ? 5 ಆಗುತ್ತಾ? x - 5 = 0 ಅಂತ ತೋದ್ವಿ, x = 5 ಅಂತ ತೋದ್ವಿ. ಅಂದರೆ ಇದು ಸೆಟ್ ಆಯ್ತಾ? ಇದೊಂದು ಸೆಟ್ ಆಯಿತು. x = 5 ಹಾಕಿದ್ರೆ ಮಾತ್ರ ಆನ್ಸರ್ ಬರ್ತದೆ. ಹಾಗಾಗಿ ಇಟ್ ಈಸ್ ಆಲ್ಸೋ ಸೆಟ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಹಂಗೆ ಬರ್ತಾವೆ ಸೆಟ್ ಒಳಗೆ. ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಬರ್ತದೆ, ಸೆಟ್ ಆಫ್ ಇಂಟೀಜರ್ಸ್ ಬರ್ತದೆ, ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್, ಸೆಟ್ ಆಫ್ ರಿಯಲ್ ನಂಬರ್ಸ್, ಸೆಟ್ ಆಫ್ ಪಾಸಿಟಿವ್ ಇಂಟೀಜರ್ಸ್, ಸೆಟ್ ಆಫ್ ರ್ಯಾಷನಲ್ ಪಾಸಿಟಿವ್ ರ್ಯಾಷನಲ್ ನಂಬರ್ಸ್ ಆ್ಯಂಡ್ ಸೆಟ್ ಆಫ್ ಪಾಸಿಟಿವ್ ರಿಯಲ್ ನಂಬರ್ಸ್. ಇವೆಲ್ಲ ಬರ್ತಾವೆ. ಆಮೇಲೆ ಚಾಪ್ಟರ್ ಒಳಗೆ ಮತ್ತೇನು ಬರ್ತದೆ? ಎಂಟಿ ಸೆಟ್ ಅಂತ ಬರ್ತದೆ. ವಾಟ್ ಈಸ್ ಎಂಟಿ ಸೆಟ್? ಸುಮ್ಮನೆ ಹೇಳ್ತೀನಿ, ನಿಮ್ಗೆ ಚಾಪ್ಟರ್ ಸ್ಟಾರ್ಟ್ ಮಾಡಿಲ್ಲ ನಾನು, ಸುಮ್ಮನೆ ಓವರ್ ಹೇಳ್ತೀನಿ. ವಾಟ್ ಈಸ್ ಎಂಟಿ ಸೆಟ್? ಎಂಟಿ ಸೆಟ್ ಬೇಕು. ಎಕ್ಸಾಂಪಲ್ ಹೇಳಿ ಯಾವುದೋ ಒಂದು ಎಂಟಿ ಸೆಟ್ ಇರಬೇಕು. ದ ಆಡ್ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ 2. ಆಡ್ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ 2 ಯಾವ್ದಾದ್ರು ಅದಾವನು? ಆಡ್ ನಂಬರ್ಗಳು ಡಿವಿಸಿಬಲ್ ಬೈ 2 ಆಗ್ತವ ಅಂದ್ರೆ ಏನಾಯ್ತದ? ಎಂಟಿ ಸೆಟ್ ಐತಿಲ್ಲ ಅಂಥದ್ದು. ಇನ್ನೊಂದು ಯಾವ್ದು ಬಿಡು, ನಂಬರ್ಸ್ ಬಿಟ್ಟು ಬೇರೆ ಹೇಳಿ ಜಗತ್ತಿನಲ್ಲಿ ಎಲ್ಲಿ ಕಾಣಂತದೆ, ಎನ್ವಿರಾನ್ಮೆಂಟ್ ಒಳಗೆ ಕಾಣಂತದೆ. ಗಂಗಾ ರಿವರ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಕರ್ನಾಟಕ ಆಗ್ತದನು? ಆಗಂಗಿಲ್ಲ. ಇಟ್ ಈಸ್ ಎಂಟಿ ಸೆಟ್. ಹೌದ್ರೆ ರಾಂಗ್ ಹೇಳಬೇಕು, ಇರ್ಲಾರ್ದು ಹೇಳಬೇಕು, ಅದು ಇರಂಗಿಲ್ಲ ಅಂತದ್ದು ಹೇಳಬೇಕು. ತಾಜ್ಮಹಲ್ ಜೇವರ್ಗಿ ಈ ಥರ ನಾವು ಏನು ಹೇಳಿದೆ ಅಂತಂದ್ರೆ ಅದಕ್ಕೆ ಅಂತೀವಿ ಎಂಟಿ ಸೆಟ್. ಇಲ್ಲೇನು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡು. X: is a student of class 11 presently studying in a school. ಸ್ಟೂಡೆಂಟ್ ಆಫ್ ಕ್ಲಾಸ್ 11 ಅಂತ, ಸ್ಟಡಿಂಗ್ ಇನ್ ಸ್ಕೂಲ್ ಅಂತ. ಸ್ಕೂಲ್ ಒಳಗೆ ಕ್ಲಾಸ್ 11 ಕಲಿತಾರನ? ಇಲ್ಲ, ಅದು ಕಾಲೇಜ್ ಆಗಿಬಿಡ್ತದೆ. ಹೌದಾ? ಹೈಯರ್ ಪ್ರೈಮರಿನೂ ಆಗಂಗಿಲ್ಲ, ಹೈಸ್ಕೂಲ್ನೂ ಆಗಂಗಿಲ್ಲ, ಕಾಲೇಜ್ ಲೆವೆಲ್ ಆಗುತ್ತೆ. ಕಾಲೇಜ್ ಬೇರೆ, ಸ್ಕೂಲ್ ಬೇರೆ.
ಅಂದ್ರೆ ಇದು 0 ಬರ್ತದೆ ಆನ್ಸರ್. ಅದೇ ಥರ ಮತ್ತು x colon x is a student presently studying both in class 10 and class 11. ಒಂದೇ ಟೈಮಿಗೆ ಕ್ಲಾಸ್ 10 ಕ್ಲಾಸ್ 11 ಕಲಿಯೋಕ್ಕಾಗ್ತದವ? ಐದರ್ ಈ ಮಸ್ಟ್ ಬಿ ಇನ್ ಕ್ಲಾಸ್ 10 ಆರ್ ಇನ್ ಕ್ಲಾಸ್ 11. ಹೌದಾ? ಯಾವುದಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಅವ ಒಂದು ಕಡೆಗೆ ಒಂದು ರಿಜಿಸ್ಟ್ರೇಷನ್ ಇರಬೇಕು. ಎರಡು ಕಡೆ ರಿಜಿಸ್ಟ್ರೇಷನ್ ಈ ಥರ ರಿಜಿಸ್ಟ್ರೇಷನ್ ಎರಡು ಕಡೆ ಚಾನ್ಸ್ ಇಲ್ಲ. ಹೌದು. ನೆಕ್ಸ್ಟ್ ಎಕ್ಸ್ ಕೂಲನ್ ಎಕ್ಸ್ ಲೆಸ್ ದ್ಯಾನ್ ಎಕ್ಸ್ ಕೂಲನ್ 1 ಲೆಸ್ ದ್ಯಾನ್ ಎಕ್ಸ್ 1 ಲೆಸ್ ದ್ಯಾನ್ 2. ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್. ನೋಡು, ಎಕ್ಸ್ ಒಂದು ನ್ಯಾಚುರಲ್ ನಂಬರ್ ಹೇಳಂತಾರೆ ಅವರು. ಅದು 1ಗಿಂತ ಜಾಸ್ತಿ ಇರಬೇಕಂತ, 2ಗಿಂತ ಕಡಿಮೆ ಇರಬೇಕಂತ ಅಂತ ನ್ಯಾಚುರಲ್ ನಂಬರ್ ಹೇಳಬೇಕು. ಹೇಳಕ್ಕಾಗ್ತದ? ಇಲ್ಲ. ಅದೇನು ಆಗ್ಬಿಡ್ತದೆ, ಎಂಟಿ ಸೆಟ್ ಆಗ್ಬಿಡ್ತದೆ. 1ಗಿಂತ ಜಾಸ್ತಿ ಇರೋಂಗಿಲ್ಲ, 2ಗಿಂತ ಕಡಿಮೆ ಇರೋಂಗಿಲ್ಲ. ಅದು ಇರ್ತಾವೆ ಬಿಡು, 1.5 1.2 1.3 ಬರ್ತಾವೆ. ಬಟ್ ದೇ ಆರ್ ನಾಟ್ ನ್ಯಾಚುರಲ್ ನಂಬರ್ಸ್. ಅವು ನ್ಯಾಚುರಲ್ ನಂಬರ್ಸ್ ಆಗಂಗಿಲ್ಲ. ನೆಕ್ಸ್ಟ್ ಮತ್ತೊಂದು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು. ಎಕ್ಸ್ ಕೋಲನ್ ಎಕ್ಸ್ ಈಸ್ ಎನ್ ಈವನ್ ಪ್ರೈಮ್ ನಂಬರ್ ಗ್ರೇಟರ್ ದ್ಯಾನ್ 2. ಈವನ್ ಪ್ರೈಮ್ ನಂಬರ್ ಅಂತ ಗ್ರೇಟರ್ ದ್ಯಾನ್ 2. ಗ್ರೇಟರ್ ದ್ಯಾನ್ 2 ಇರಬೇಕಂತ, ಅದು ಪ್ರೈಮ್ ನಂಬರ್ ಇರಬೇಕಂತ, ಈವನ್ ಇರಬೇಕಂತ. ಗ್ರೇಟರ್ ದ್ಯಾನ್ 2 ಇರಬೇಕಂತ, ಪ್ರೈಮ್ ನಂಬರ್ ಇರಬೇಕಂತ, ಅದು ಈವನ್ ಇರಬೇಕಂತ ಅಂತ ಹೇಳ್ತೀವಿ. ಯಾರು ಸಿಗ್ತದೆ ನಿಮಗೆ? 2ಕ್ಕಿಂತ ಜಾಸ್ತಿ ಮುಂದೆ ಬರೋದು ಯಾವುದು? ಈವನ್ ನಂಬರ್ ಯಾವುದು? 4 6 8 10 12 6 14 ಇವೆಲ್ಲ ಬರ್ತಾವೆ. ಇವೆಲ್ಲ ಏನು ಪ್ರೈಮ್ ನಂಬರ್? ಅವು ಚಾನ್ಸೇ ಇಲ್ಲ. ಓನ್ಲಿ 1 ಪ್ರೈಮ್ ನಂಬರ್ ವಿಚ್ ಈಸ್ ಈವನ್, ದಟ್ ಈಸ್ 2. 2 ಅಂತಕ್ಕಂಥದ್ದು ಒಂದೇ ಒಂದು ಪ್ರೈಮ್ ನಂಬರ್. ಅದು ಬಿಟ್ಟರೆ ಮತ್ತೆ ಯಾವುದು ಈವನ್ ಪ್ರೈಮ್ ನಂಬರ್ ಸಿಗಂಗಿಲ್ಲ ನಮಗೆ. ಹಾಗಾಗಿ ಫೈನೈಟ್ ಸೆಟ್ ಆ್ಯಂಡ್ ಇನ್ಫೈನೈಟ್ ಸೆಟ್ ಅಂತ ಬರ್ತವೆ. ನೆಕ್ಸ್ಟ್ ವಾಟ್ ಈಸ್ ಫೈನೈಟ್ ಸೆಟ್, ವಾಟ್ ಈಸ್ ಇನ್ಫೈನೈಟ್ ಸೆಟ್? ಲಿಮಿಟೆಡ್ ಅನ್ನೋದಕ್ಕಿಂತ ಬಿಗಿನಿಂಗ್ ಎಂಡ್ ನಮ್ಗೆ ಗೊತ್ತಿರ್ತದೆ. ವಿ ನೋ ದ ಬಿಗಿನಿಂಗ್ ಆ್ಯಂಡ್ ದ ಎಂಡ್ ಆಫ್ ಎ ಸೆಟ್. ಎಕ್ಸಾಂಪಲ್, the name of 11 players which are playing a cricket match. ಫೈನೈಟ್ ಅಲ್ಲ, ಫೈನೈಟ್ 11 ಅಂದ್ರೆ 11 ಇರ್ತದೆ. ಅಲ್ಲಿ 12th ಮ್ಯಾನ್ ಆಗ್ಬಿಡ್ತಾನೆ. ಅವ್ನು ಪ್ಲೇಯಿಂಗ್ ಅಲ್ಲವ, ಅವ್ನು ಪ್ಲೇಯಿಂಗ್ 11 ಒಳಗೆ ಇರಂಗಿಲ್ಲ. ಪ್ಲೇಯಿಂಗ್ 11 ಒಳಗಿರೋರು 11 ಜನ ಅಂದ್ರೆ 11 ಜನ ಅಷ್ಟೇ ಹೇಳ್ಬೇಕು. ಈ ಥರ ದ ನಂಬರ್ಸ್, ದ ನೆಗೆಟಿವ್ ನಂಬರ್, ದ ಪಾಸಿಟಿವ್ ನಂಬರ್ಸ್ ಪ್ರೆಸೆಂಟ್ ಇನ್ ಬಿಟ್ವೀನ್ 1 and 100. ಪಾಸಿಟಿವ್ ನಂಬರ್ಸ್ ಪ್ರೆಸೆಂಟ್, ಪಾಸಿಟಿವ್ ನ್ಯಾಚುರಲ್ ನಂಬರ್ಸ್ ಪ್ರೆಸೆಂಟ್ ಬಿಟ್ವೀನ್ 1 and 100. ಅದೆಲ್ಲ ಏನಾಗ್ತದಪ್ಪ? ಫೈನೈಟ್ ಸೆಟ್ ಆಗುತ್ತೆ. ಇನ್ಫೈನೈಟ್ ಸೆಟ್ಟಿಗೆ ಎಕ್ಸಾಂಪಲ್ ಏನು? ನೇಮ್ ಆಫ್ ದ ಆಡಿಯನ್ಸ್ ಇನ್ ದ ಸ್ಟೇಡಿಯಮಾ? ಹಂಗೆ ಕೌಂಟ್ ಮಾಡ್ಬೋದಲ್ರಿ. ಆಡಿಯನ್ಸ್ ಕೌಂಟ್ ಮಾಡ್ಬೋದು, ಅವ್ರ ಹೆಸರನ್ನು ಕೇಳ್ಬೋದು, ಬೇಕಾದಂಗೆ ಅವ್ರ ID ಕಾರ್ಡ್ನು ಚೆಕ್ ಮಾಡ್ಬೋದು. ನಂಬರ್ ಆಫ್ ಹೇರ್ಸ್ ಇನ್ ಹೆಡ್, ಓಕೆ, ಇನ್ಫೈನೈಟ್ ಆಗ್ತದೆ. ಆದರೂ ತಲೆ ಕೆಟ್ಟವ್ರು ಇದ್ರಿಂದ ಅದನ್ನು ಚೆಂದಾಗಿ ಬೋಳಿಸಿ ಒಂದು ಏನು ಮಾಡ್ಕೊಂಡಿರ್ತಾರೆ ಅದನ್ನ ಎಣಸ್ಕೋದು ಕುಂದ ಜನನೂ ಅದರ ಈಗಿನ ಕಾಲದಾಗ. ಹೌದಿಲ್ಲ? ಅದ್ರ ಬದಲಿ ನಾವೇನು ಹೇಳ್ಬೋದು ಅಂತಂದ್ರೆ, ದ ಸ್ಯಾಂಡ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಆಲ್ ಓವರ್ ದ ವರ್ಲ್ಡ್. ಎಣಸ್ ಮಗನ ಆಗ್ತದನು? ಓಕೆ, ದಿಸ್ ಈಸ್ ಇನ್ಫೈನೈಟ್. ದ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ 5, ದ ಸೆಟ್ ಆಫ್ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ 5. ಫೈನೈಟ್ ಹೇಗಾಗ್ತದೆ? ಇಲ್ಲಿ ತನಕ ಮಾಡ್ತೀನಿ ನೀನು 5 10 15 20 25 30 35 40 40 ಇಲ್ಲಿ ತನಕ ಮಾಡ್ತೀಯ. ನಾ ಏನಾದರೂ ಎಂಡ್ ಹೇಳಿದ್ದೀನಿ ನಾನು? ಎಂಡ್ ಹೇಳಿಲ್ಲ ಅಂತಂದರೆ ಅದು ಎಂಡ್ಲೆಸ್ ಆಗಿಬಿಡ್ತದೆ, ಇನ್ಫೈನೈಟ್ ಆಗ್ತದೆ. ಫೈನೈಟ್, ಇನ್ಫೈನೈಟ್. ನೆಕ್ಸ್ಟ್ ಕ್ವೆಶನ್ ಬರ್ತದೆ ರೀ ಇಲ್ಲಿ. ಈಕ್ವಲ್ ಸೆಟ್ಸ್ ಅಂತ ಬರ್ತದೆ. ಈಕ್ವಲ್ ಸೆಟ್, ವಾಟ್ ಇಸ್ ಎನ್ ಈಕ್ವಲ್ ಸೆಟ್? ಈಕ್ವಲ್ ಸೆಟ್ ಸೇಮ್ ಸೆಟ್ ಇರ್ತದ, ಸೇಮ್ ಐಡೆಂಟಿಟೀಸ್ ಇರ್ತಾವೆ. ಒಳಗಡೆ ಏನಿರ್ತಾವಲ್ರಿ ಅವಕ್ಕೆ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೆಟ್ ಒಳಗಡೆ ಏನಿರ್ತಾವಲ್ರಿ ಅವಕ್ಕೆ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೆಟ್ ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ ಗೊತ್ತಾ? ಎ ಕೂಲನ್ ಆಮೇಲೆ ಫ್ಲವರ್ ಬ್ರಾಕೆಟ್ ಬರ್ದು 1 2 3 4 ಅಂತ ಬರ್ದು ಫ್ಲವರ್ ಬ್ರಾಕೆಟ್ ಕಂಪ್ಲೀಟ್ ಮಾಡ್ತೀವಿ. ಓಕೆ, ಆ ಫ್ಲವರ್ ಬ್ರಾಕೆಟ್ ಒಳಗಡೆ ಇರ್ತಾವಲ್ಲ ಅವಕ್ಕೆ ಎಲಿಮೆಂಟ್ಸ್ ಅಂತ ಕರಿತೀವಿ. ಎಲಿಮೆಂಟ್ಸ್ ಅಂತ ಕರಿತೀವಿ. ಓಕೆ, ಹಂಗಿದ್ರೆ ಎಕ್ಸಾಂಪಲ್ ಎ ಈಕ್ವಲ್ ಟು 1 2 3 4 ಅಂತದ, ಬಿ ಈಕ್ವಲ್ ಟು 3 4 2 1 ಅಂತದ. ಓಕೆ, ಇವೆರಡು ಏನಾಗ್ತಾವ? ಈಕ್ವಲ್ ಸೆಟ್ ಆಗ್ತಾವ. ಆರ್ಡರ್ ಡಿಫ್ರೆಂಟ್ ಇರ್ಬೋದು, ಬಟ್ ಅವೇ ನಂಬರ್ ಅದಾವಲ್ಲ, ಎಲಿಮೆಂಟ್ಸ್ ಸೇಮ್ ಅದಾವಲ್ಲ, ಹಂಗಿದ್ರೆ ದೇ ಆರ್ ಈಕ್ವಲ್ ಸೆಟ್ಸ್. ನೆಕ್ಸ್ಟ್ ಇಲ್ಲಿ ಡೆಫಿನೇಷನ್ ಏನು ಬರ್ತದೆ ಅಂತಂದ್ರೆ, ಓಕೆ, ಸಬ್ಸೆಟ್ ಅಂತ ಬರ್ತದೆ. ಸಬ್ಸೆಟ್,
ಸೆಟ್. ಸಬ್ ಅಂತಂದ್ರೇನು? ವಾಟ್ ಇಸ್ ಸಬ್ಸೆಟ್? ಸಬ್ಸ್ಟಿಟ್ಯೂಟ್ ಅಂತ ಕೇಳಿದ್ರಿ? ಎಲ್ಲಿ ಕೇಳಿದ್ರಿ ಸಬ್ಸ್ಟಿಟ್ಯೂಟ್? ಸಬ್ಸ್ಟಿಟ್ಯೂಷನ್ ಮೆಥಡ್. ಓಕೆ, ಅಲ್ಲಿ ಹೋಗಿ ಗುಡ್, ಅದು ಓಕೆ. ನ್ಯಾಚುರಲ್ ವರ್ಲ್ಡ್ ಒಳಗೆ ಸಬ್ಸ್ಟಿಟ್ಯೂಟ್ ಅಂದ್ರೆ ಏನು? ಅವನ ಬದಲಿ ಇನ್ನೊಬ್ಬ ಕೆಲಸ ಮಾಡೋದು, ರೀಪ್ಲೇಸ್ ಮಾಡೋದು, ಕರೆಕ್ಟಾ? ಸಬ್ಸ್ಟಿಟ್ಯೂಟ್ ಅಂತಂದ್ರೆ ಎಕ್ಸಾಂಪಲ್, ಈಗ ಕ್ರಿಕೆಟ್ ಮ್ಯಾಚ್ ನಡೆದೈತಿ, ಟೋಟಲ್ ಆಗಿ ಆ ಮ್ಯಾಚಿಗೆ 16 ಜನ ಏನು ಮಾಡ್ತಾರೆ, ಅದನ್ನು ಆಯ್ಕೆ ಮಾಡಿರ್ತಾರೆ, ಹೌದಾ? 16 ಮೆಂಬರ್ಸ್ ಇರ್ತಾರೆ. ಬಟ್ ಪ್ಲೇಯಿಂಗ್ 11 ಒಳಗೆ ಎಷ್ಟು ಜನ ಇರ್ತಾರೆ? 11 ಮೆಂಬರ್ಸ್ ಇರ್ತಾರೆ. ಆಟ ಆಡತ್ನ ಯಾವನಿಗೆ ಒಬ್ಬನಿಗೆ ಗಾಯ ಆಗ್ತದೆ, ಅವ ಹೊರಗೆ ಹೋಗ್ತಾನೆ ಅಂದ್ರೆ ಅವ್ನ ಬದಲಿ ಯಾರು ಬರ್ತಾನೆ? 12th ಮ್ಯಾನ್ ಅಂತ ಬರ್ತಾನೆ, ಕರೆಕ್ಟಾ? ಸಬ್ಸ್ಟಿಟ್ಯೂಟ್ ಅಂತ ಬರ್ತಾನೆ. ಅದಕ್ಕೆ ನೋಡಿ, ಕ್ಯಾಚ್ ಹಿಡಿದ ಬಳಕ ಬ್ರಾಕೆಟ್ಗಳು ಬರೀತಾರೆ ಸಬ್ಸ್ಟಿಟ್ಯೂಟ್ ಅಂತ, SUB ಅಂತ ಬರೀತಾರೆ, ಅಂತ ಕ್ಯಾಚ್ ಹಿಡಿದ ಅಂತ ಹೇಳ್ತಾರೆ. ಮೀನಿಂಗ್ ಏನಿಲ್ಲಿ, ಆ ಸಬ್ಸ್ಟಿಟ್ಯೂಟ್ ಏನು ಬರ್ತಾನಲ್ರಿ, ಅವ 16 ಮೆಂಬರ್ಸ್ ಒಳಗಡೆ ಇದ್ದವ ಬರ್ತಾನೋ ಏನು ಹೊರಗಡೆ ಇದ್ದವ ಬರ್ತಾನೋ? ಒಳಗಡೆ ಇದ್ದವನೇ ಬರ್ತಾನಿಲ್ಲ. 16 ಮೆಂಬರ್ಸ್ ಏನು ಹೇಳಿರ್ತಾರಲ್ಲ ಅದರೊಳಗಿಂದ ಒಬ್ಬ ಬರಬೇಕು, ಅರ್ಥ ಆಯ್ತಾ? ಅದಕ್ಕೆ ಸಬ್ ಅಂತೀವಿ ನಾವು. ಸಬ್ ಅಂದ್ರೆ ಇದ್ದಿದ್ರೊಳಗೆ ಸ್ವಲ್ಪ ಪಾರ್ಟ್, ಅದಕ್ಕೆ ಸಬ್ ಅಂತ ಕರಿತೀವಿ. ಎಕ್ಸಾಂಪಲ್, ಒಂದು ಸೆಟ್ ಕೊಡ್ತೀನಿ ನಿನಗೆ, A ಇನ್ ಬ್ರಾಕೆಟ್ 1 2 3 4 5 6 7 8 9 10 ಅಂತ ಕೊಡ್ತೀನಿ ನಾನು, ಇದು A ಆಯಿತು. ನೆಕ್ಸ್ಟ್ B ಇನ್ ಬ್ರಾಕೆಟ್ 1 3 5 7 9 ಅಂತ ಬರೀತೀನಿ. ಆಮೇಲೆ C ಇನ್ ಬ್ರಾಕೆಟ್ 2 4 6 8 10 ಅಂತ ಬರೀತೀನಿ. ನೆಕ್ಸ್ಟ್ D ಇನ್ ಬ್ರಾಕೆಟ್ 1 2 3 4 ಅಂತ ಬರೀತೀನಿ. ಇಷ್ಟಾಯ್ತಾ? ಹಾಗಿದ್ರೆ A ಅಂತಕ್ಕಂಥದ್ದು 1 to 10 ಅದ, ನೆನಪಿರಲಿ. B ಏನದ ಆಡ್ ನಂಬರ್ ಅದ, C ಇವನ್ ನಂಬರ್ ಅದ, D 1 2 3 4 ಅದ. ಹಾಗಾಗಿ ವಿ ಕ್ಯಾನ್, ಇಲ್ಲಿ ನಾವೇನು ಹೇಳ್ಬೋದು ಅಂತಂದ್ರೆ, B ಈಸ್ ಎ ಸಬ್ಸೆಟ್ ಆಫ್ A, C ಈಸ್ ಎ ಸಬ್ಸೆಟ್ ಆಫ್ A, D ಈಸ್ ಎ ಸಬ್ಸೆಟ್ ಆಫ್ A ನಾಟ್ B. A ಅಂತಕ್ಕಂಥದ್ದು ದೊಡ್ಡದು, 1 2 3 4 10 ತನಕ ಅದ, ಹೌದಾ? ಅದರೊಳಗಿನ ನಾವು ಏನು ಮಾಡಿವಿ, ಡಿರೈವ್ ಮಾಡಿವಿ. ಅದರೊಳಗಿನ ತೊಗೊಂಡು ಏನು ಮಾಡಿದ್ವಿ, 1 3 5 7 ಮಾಡಿದ್ವಿ. ಆಮೇಲೆ 1 3 5 7 ಏನು ಮಾಡಿದ್ವಿ, 2 4 6 8 10 ಅಂತ ಬರೀದ್ವಿ, ಹೌದಿಲ್ಲ? ಅಂದರೆ ಸಬ್ ಮಾಡಿದ್ವಿ. ಅವು ಸಬ್ಸೆಟ್ಗಳಂತ ಕರಿತೀವಿ. ಅದಕ್ಕೊಂದು ಸಿಂಬಾಲ್ ಅದ, ಸಬ್ಸೆಟ್ ಅಂದ್ರೆ ಈ ಥರ ಮಾಡಬೇಕು, ಈ ಥರ ಏನೇನೋ ಅದಾವೆ ಸಿಂಬಾಲ್ಗಳು, ಅವು ಮತ್ತೆ ನಾವು ನೋಡ್ಕೊತ ಹೋಗೋಣ ಅಂತ. ಓಕೆ ಏನ್ರಿ? 1 2 3 4 ನಾನೇನು ಹೇಳ್ತಾ ಇದ್ದೀನಿ, ಸಬ್ಸೆಟ್. ಡಿ ಅಂತಕ್ಕಂಥದ್ದು ಎ ಒಳಗಿಂದ ಡಿರೈವ್ ಮಾಡೀವಿ. ಡಿಗೆ ಬಿಗೆ ಸಂಬಂಧ ಇಲ್ಲ, ಡಿಗೆ ಸಿಗೆ ಸಂಬಂಧ ಇಲ್ಲ, ಅವು ಸಂಬಂಧ ನಾವು ಹುಡುಕತ್ತಿಲ್ಲ. ಮೇನ್ ಏನು ಸೆಟ್ ಅದಲ್ಲ ಅದ್ರದ್ದು ಸಬ್ಸೆಟ್ಗಳು ಇವೆಲ್ಲ, ಅರ್ಥ ಆಯ್ತಾ? ಹಾಂ, ಕಂಪ್ಲೀಟ್ ಸೆಟ್ ಒಳಗೆ ಸ್ವಲ್ಪ ತೊಗೊಂಡು ಏನ್ರಿ ಮಾಡು, ಅದ್ರದ್ದೊಂದು ಸೆಟ್ ರೆಡಿ ಮಾಡು ಅಷ್ಟೇ. ಎಕ್ಸಾಂಪಲ್, ಈಗ ನಮ್ಮ ಧ್ವನಿ ಕ್ಲಾಸ್ ಅದ, 200 ಸ್ಟೂಡೆಂಟ್ಸ್ ಅದಾರೆ. 200 ಸ್ಟೂಡೆಂಟ್ಸ್ ಎಲ್ಲರೂ ಗ್ರ್ಯಾಜುಯೇಟ್ ಆಗಿರ್ತೀವಿ, ಎಲ್ಲರೂ ಹೊರಗಡೆ ಹೋದ್ರೆ 10th ಮುಗಿಸಿ. 200 ಸ್ಟೂಡೆಂಟ್ಸ್ ಒಳಗೆ ಒಂದು 10 ಜನ ಏನಾಗ್ತಾರೆ, ಇಂಜಿನಿಯರ್ ಆಗ್ತಾರೆ, 10 ಜನ ಡಾಕ್ಟರ್ ಆಗ್ತಾರೆ, ಹೌದಾ? ಅವ್ರು ಡಾಕ್ಟರ್ ಇಂಜಿನಿಯರ್ ಆಗ್ಬೋದು, ಆಗ್ತಾರೆ. ಆದ ನಂತರ ಅವ್ರದ್ದೇ ಜಗತ್ತಿರ್ತದೆ. ಬಟ್ ಅದು ಯಾರ ಫ್ಯಾಮಿಲಿ? ಅದು ಧ್ವನಿ ಕ್ಲಾಸ್ ಫ್ಯಾಮಿಲಿ, ಹೌದಿಲ್ಲ? ನನ್ನ ಫ್ಯಾಮಿಲಿಯಿಂದನೇ ಹೋಗೈತಿ ಅಂದ್ರೆ ನನ್ನ ಸಬ್ಸೆಟ್ಗಳವೆಲ್ಲ. ನಾನು ಮೇನ್ ಸೆಟ್, ನಂದು ದಿಸ್ ಇಸ್ ಮೇನ್ ಸೆಟ್, ಸಬ್ಸೆಟ್. ಓಕೆ, ಈ ಥರ. ನೆಕ್ಸ್ಟ್ ಕ್ವಶನ್ ಏನು ಬರ್ತದೆ ಇಲ್ಲಿ, ನೆಕ್ಸ್ಟ್ ಮೇನ್ ಪಾರ್ಟ್ ಸಬ್ಸೆಟ್ ಆಯಿತಾ? ಇಂಟರ್ವಲ್ಸ್ ಆಫ್ ಎ ಸಬ್ಸೆಟ್ ಅಂತ ಬರ್ತದ. ಇಂಟರ್ವಲ್ಸ್ಗಳು ಬರ್ತಾವೆ. ಇಂಟರ್ವಲ್ಸ್ ಅಂದ್ರೆ ಏನು? ವಾಟ್ ಈಸ್ ಇಂಟರ್ವಲ್? ಬ್ರೇಕ್, ಹೌದಿಲ್ಲ? ಇಂಟರ್ವಲ್, ಇಂಟರ್ಮಿಷನ್. ಯಾವುದೇ ಮೂವಿ ಇರ್ತದೆ, ಮಿಡ್ಲ್ ಏನಪ್ಪ ಒಂದೂವರೆ ತಾಸು ಆದ ಇಂಟರ್ವಲ್ ಅಂತ ಬರ್ತದೆ, ಹೌದಾ? ನಾವು ಇಂಟರ್ವಲ್ ಅಂತ ಏನಂತ, ಇಂಟರ್ವಲ್ ಅಂದ್ರೆ ನಮ್ಮ ತಲೆಗೆ ಏನು ಬರ್ತದೆ ಯಾವಾಗಲೂ, ಹೌದಿಲ್ಲ? ಅದೇ ಬರ್ತದೆ ನಮ್ಮ ತಲೆಗೆ. ಬಟ್ ಅದು ಅಲ್ಲ ಇಂಟರ್ವಲ್ ಅಂತಂದರೆ. ಇಂಟರ್ವಲ್ ಅಂತಂದರೆ ಇಟ್ ಇಸ್ ಅ ಬ್ರೇಕ್. ಯಾವುದೋ ಒಂದು ವರ್ಕ್ ಮಾಡ್ತಿದ್ರೆ ಇಂಟರ್ವಲ್, ಇಂಟರ್ಮಿಷನ್. ಓಕೆ, ಅಂದರೆ ಆ ಕೆಲಸ ಬಿಡು ಬೇರೆ ಕೆಲಸ ಮಾಡು, ಮತ್ತು ಆ ಕೆಲಸ ಮತ್ತೆ ವಾಪಸ್ ಬಂದ. ಓಕೆ, ಇಲ್ಲಿ ಏನದಪ್ಪ ಅಂದ್ರೆ ಸೆಟ್ ಒಳಗೂ ಇಂಟರ್ವಲ್ಸ್ ಅದಾವ್ರಿ. ಅಲ್ಲಿ 2 ಸ್ಕ್ವೇರ್ ಬ್ರಾಕೆಟ್ ಇದ್ವು ಅಂತ ತಿಳ್ಕೊ, ಅವಾಗ ಏನಾಗುತ್ತಾ, ಲಾಸ್ಟ್ ಟರ್ಮ್ಗಳನ್ನು ಇನ್ಕ್ಲೂಡ್ ಮಾಡು ಅಂದಂಗೆ. ಎಕ್ಸಾಂಪಲ್ 1 2 3 4 ಅದಂತ ತಿಳ್ಕೊ. ಇಲ್ಲಾಂದ್ರೆ 1 2 ಡ್ಯಾಶ್ 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 3 4 ಇದು 9 10 ಅದಂತ, ಹೌದಾ? 1ನಿಂದ ಡ್ಯಾಶ್ 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 10 ಅದ. ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ಲೆಫ್ಟಿಗೆ ಅದ, ಸ್ಕ್ವೇರ್ ಬ್ರಾಕೆಟ್ ರೈಟಿಗೆ ಅದ ಅಂತ ತಿಳ್ಕೊ. ಅವಾಗ ನಿನ್ನ ಅರ್ಥ ಏನಿಲ್ಲಿ, 1 ಇನ್ಕ್ಲೂಡ್ ಮಾಡು, 10 ಇನ್ಕ್ಲೂಡ್ ಮಾಡು. 1 ಬಿಡಬೇಡ, 10 ಬಿಡಬೇಡ. 1 2 3 4 5 6 7 8 9 10 ಅಂದಂಗೆ. ಒಂದು ವೇಳೆ ಡಯಾಗ್ರಾಮ್ ಹೆಂಗಿತ್ತಂದ್ರೆ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್
ಈ ಪ್ಯಾರಂಥಸಿಸ್ ಅಂತೀವಿ ಗೊತ್ತಾ, ಹಿಂಗಿದ್ದದಕ್ಕೆ ಪ್ಯಾರಂಥಸಿಸ್ ಅಂತೀವಿ. ಹಿಂಗೆ ಹಾಕ್ತೀವಿ ಬ್ರಾಕೆಟ್ ಹೆಂಗೆ ಹಾಕ್ತೀವಲ್ಲ ಅದಕ್ಕೆ ಪ್ಯಾರಂಥಸಿಸ್ ಅಂತೀವಿ. ಸ್ಕ್ವೇರ್ ಬ್ರಾಕೆಟ್ ಇದ್ರೆ ಸ್ಕ್ವೇರ್ ಬ್ರಾಕೆಟ್ ಅಂತೀವಿ, ಹಿಂಗೆ ಸ್ಕ್ವೇರ್ ಇದ್ರೆ ಸ್ಕ್ವೇರ್ ಬ್ರಾಕೆಟ್ ಅಂತೀವಿ. ಆಮೇಲೆ ಫ್ಲವರ್ ಬ್ರಾಕೆಟ್ ಇದ್ರೆ ಫ್ಲವರ್ ಟೈಪ್ ಇರ್ತದೆ ಫ್ಲವರ್ ಬ್ರಾಕೆಟ್ ಅಂತೀವಿ. ಪ್ಯಾರಂಥಸಿಸ್, ಸ್ಕ್ವೇರ್ ಬ್ರಾಕೆಟ್, ಫ್ಲವರ್ ಬ್ರಾಕೆಟ್, ಇವು 3 ಬ್ರಾಕೆಟ್ ನೆನ್ಪಿಟ್ಕೋ. ಇಲ್ಲಿ ಯೂಸ್ ಆಗೋದು ಇಂಟರ್ವಲ್ಸ್ ಒಳಗೆ ಯೂಸ್ ಆಗೋದು ಎರಡೇ, ಒಂದು ಸ್ಕ್ವೇರ್ ಬ್ರಾಕೆಟ್, ಇನ್ನೊಂದು ಪ್ಯಾರಂಥಸಿಸ್. ಓಕೆ, ಒಂದೇ ಸೆಕೆಂಡ್ ವೇಟ್ ಮಾಡಿ. ಹಾಂ, ಎರಡೂ ಕಡೆಗೆ ಪ್ಯಾರಂಥಸಿಸ್ ಇತ್ತು ಅಂತ ತಿಳ್ಕೊ, ಲಾಸ್ಟ್ 2 ಪಾರ್ಟ್ ಬಿಡು ಅಂದಂಗೆ. ಓಕೆ, ಪ್ಯಾರಂಥಸಿಸ್ ಒಳಗೆ 1 2 3 4 5 6 ಡ್ಯಾಶ್ ಡ್ಯಾಶ್ 10 ಅದಂತ ತಿಳ್ಕೊ. ಪ್ಯಾರಂಥಸಿಸ್ ತೆಗೆದಂತಂದ್ರೆ 1 ಹೋಗ್ತದೆ 10 ಹೋಗ್ತದೆ, ಉಳಿದಿದ್ದು ಏನು ಉಳಿತವ 2 3 4 5 6 7 8, ಅಲ್ಲೇ 8 9 10 ಇರಂಗಿಲ್ಲ, ಈ ಕಡೆ 1 ಇರಂಗಿಲ್ಲ. ಅಂದ್ರೆ ಅದು ಎಕ್ಸ್ಕ್ಲೂಡ್ ಮಾಡು ಅಂದಂಗೆ. ಎರಡು ಕಡೆ ಪ್ಯಾರಂಥಸಿಸ್ ಇದ್ರೆ ಲಾಸ್ಟ್ನ 2 ಎಕ್ಸ್ಕ್ಲೂಡ್ ಮಾಡ್ದಂಗೆ. ಎರಡು ಕಡೆ ಸ್ಕ್ವೇರ್ ಬ್ರಾಕೆಟ್ ಇದ್ರೆ 2 ಇನ್ಕ್ಲೂಡ್ ಮಾಡು ಅಂದಂಗೆ. 1 ಬಿಡಬೇಡ 10 ಬಿಡಬೇಡ ಅಂದಂಗೆ. ಒಂದು ಕಡೆ ಪ್ಯಾರಂಥಸಿಸ್ ಅದ, ಒಂದು ಕಡೆಗೆ ಸ್ಕ್ವೇರ್ ಬ್ರಾಕೆಟ್ ಅದ. ಒಂದರ ಕಡೆಗೆ ನಂಬರ್ 1 ಕಡೆಗೆ ಏನದ ಪ್ಯಾರಂಥಸಿಸ್ ಅದ, ನಂಬರ್ 10 ಕಡೆಗೆ ಏನದ ಸ್ಕ್ವೇರ್ ಬ್ರಾಕೆಟ್ ಅದ. ಅವು ಯಾವ್ದು ಬಿಡ್ತಿ ಯಾವ್ದು ಹಿಡಿತಿ? 1 ಬಿಡಬೇಕು 10 ಹಿಡಬೇಕು. 2 3 4 5 6 7 8 9 10 ಅಂತ, ಕರೆಕ್ಟಾ? ನೆಕ್ಸ್ಟ್ ಎರಡೂ ಕಡೆಗೆ ಏನದವ ಈಗ ಸ್ಕ್ವೇರ್ ಬ್ರಾಕೆಟ್ ಐತೆ, 2 ಆಯ್ತು ಆಯ್ತಲ್ಲ, ಮುಗಿದೈತಲ್ಲ ಇಷ್ಟೇ. ಎರಡು ಕಡೆಗೆ ಪ್ಯಾರಂಥಸಿಸ್ ಇದ್ರೆ ಲಾಸ್ಟಿನ ಬಿಡು, ಎರಡು ಕಡೆ ಸ್ಕ್ವೇರ್ ಬ್ರಾಕೆಟ್ ಇದ್ರೆ ಲಾಸ್ಟಿನ ಹಿಡಿ. ಒಂದು ಕಡೆಗೆ ಪ್ಯಾರಂಥಸಿಸ್, ಒಂದು ಕಡೆ ಸ್ಕ್ವೇರ್ ಇತ್ತಂದ್ರೆ ಯಾವ ಕಡೆ ಸ್ಕ್ವೇರ್ ಇರ್ತದೆ ಅದನ್ನು ಹಿಡಿ, ಇದನ್ನು ಬಿಡು. ಓಕೆ, ಇದು ಎಲ್ಲ ಕಡೆ ಯೂಸ್ ಆಗ್ತದೆ. PUC ಫಸ್ಟ್ ಇಯರ್ದಾಗ ಯೂಸ್ ಆಗ್ತದೆ, PUC ಸೆಕೆಂಡ್ ಇಯರ್ದಾಗ ಯೂಸ್ ಆಗ್ತದೆ, ಈಗ CET ಎಕ್ಸಾಮ್ ಇದ್ರೆ ಅದಕ್ಕೂ ಯೂಸ್ ಆಗ್ತದೆ, NEET ಎಕ್ಸಾಮ್ ಇದ್ರೆ ಅದಕ್ಕೂ ಯೂಸ್ ಆಗ್ತದೆ. ಓಕೆ, ಅಂದ್ರೆ ನಮ್ಗೆ ಇಂಥ ಕ್ವಶನ್ಗಳು ಕೇಳ್ತಾರೆ. ಕ್ವಶನ್ ಒಳಗೆ ಸಮ್ ಪಾರ್ಟ್ ಇದು, ಒಂದು ದೊಡ್ಡ ಕ್ವಶನ್ ಇರ್ತದ, ಆ ದೊಡ್ಡ ಕ್ವಶನ್ ಸಮ್ ಪಾರ್ಟ್ ಇದು. ಈ ಪಾರ್ಟ್ ಅಂದ್ರೆ ಏನಂತ ನಮ್ಗೆ ಗೊತ್ತಿರಬೇಕು, ಅಂದ್ರೆ ಮುಂದಿನ ಕ್ವಶನ್ ಬಿಡ್ಸೋಕ್ಕಾಗತ್ತೆ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಪವರ್ ಸೆಟ್ ಅಂತ ಬರ್ತದೆ ರೀ. ಪವರ್ ಸೆಟ್, ವಾಟ್ ಈಸ್ ಪವರ್ ಸೆಟ್? ಪವರ್ ಸೆಟ್ ಸ್ಟ್ರಾಂಗ್. ಏನು ಸ್ಟ್ರಾಂಗ್ ಮೀನಿಂಗ್ ಪವರ್ ಸೆಟ್? ಪವರ್ ಸೆಟ್ ಅಂದರೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಇಲ್ಲಿ ನಮ್ಮ ಕ್ಲಾಸ್ ರೂಮ್ ಅದ, ಈಗ ಎಷ್ಟು ಜನ ಕುಂತೀರಪ್ಪ? 3 3 6 ಮೆಂಬರ್ಸ್ ಇದ್ರಿ, ನಾವು 7 ಅಲ್ಲಿ, ಹೌದಾ? 7 ಮೆಂಬರ್ಸ್ ನಾವು ಇಲ್ಲದೀವಿ ಅಂತಂದ್ರೆ ಎಲ್ಲರೂ ಕೂಡಿದ್ವಿ ಅಂತಂದ್ರೆ ಅದೊಂದು ಸೆಟ್ ಆಗತ್ತೆ. ಪವರ್ ಸೆಟ್ ಯಾವಾಗ ಆಗುತ್ತೆ ಗೊತ್ತಾ? ನಾನು ಸಪ್ರೇಟ್ ಆದ್ರೂ ಪವರ್ ಸೆಟ್ಟೇ. ನಾನೇನಾಗ್ಬಿಡ್ತೀನಿ ಪವರ್ ಸೆಟ್ ಆಗ್ಬಿಡ್ತೀನಿ. ನೆಕ್ಸ್ಟ್ ನೀನು ನಾನು ಇಬ್ರು ಕುಡ್ದು ತಿಳ್ಕೊ, ನಮ್ದೊಂದು ಪವರ್ ಸೆಟ್ ಆಗ್ತದೆ. ನಾವು 3 ಜನ ಕುಡಿದ್ರೆ ಒಂದು ಪವರ್ ಸೆಟ್ ಆಗ್ತದೆ, 4 ಜನ ಕುಡಿದ್ರೆ ಒಂದು ಪವರ್ ಸೆಟ್, 5 ಜನ ಕುಡಿದ್ರೆ ಒಂದು ಪವರ್ ಸೆಟ್, 6 ಜನ ಕುಡಿದು ಒಂದು, 7 ಜನ ಕುಡಿದು ಒಂದು. ಆಮೇಲೆ ಯಾರೂ ಇರಲಿಲ್ಲ, ರೂಮ್ ಖಾಲಿ ಇತ್ತು, ಅದನ್ನು ಪವರ್ ಸೆಟ್. ಅರ್ಥ ಆಗ್ತದ? ಪವರ್ ಸೆಟ್ ಅಂದ್ರೆ ನಾವು ಗ್ರೂಪ್ ಮಾಡ್ಕೊಂಡು ಹೋಗೋದು. ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಕೊಟ್ಟರೆ ಹೇಳ್ತೀನಿ ನೋಡ. ದ ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್ಸ್, ದ ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್ಸ್ ಆಫ್ ಎ ಸೆಟ್ ಈಸ್ ಕಾಲ್ಡ್ ಎಸ್ ಪವರ್ ಸೆಟ್. ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್ಗಳು ಅಂದ್ರೆ ನಮ್ದು ದೊಡ್ಡ ಸೆಟ್ ಅದ ಗೊತ್ತಾಯ್ತು ರೂಮ್. ಈ ದೊಡ್ಡ ಸೆಟ್ ಒಳಗಿನ ಏನು ಸಬ್ಸೆಟ್ಗಳು ಸಿಗ್ತಾವಲ್ಲ, ಆ ಸಬ್ಸೆಟ್ಗಳು ಎಲ್ಲರದು ಕಂಪ್ಲೀಟ್ ಕೂಡಿಸಿದ್ರೆ ಏನು ಬರ್ತದಲ್ಲ ಅದಕ್ಕೆ ಪವರ್ ಸೆಟ್ ಅಂತ ಕರಿತೀವಿ. ನಾ ಸಪ್ರೇಟ್, ನಾ ಇಬ್ರು ಸಪ್ರೇಟ್, ನಾವು 3 ಜನ ಸಪ್ರೇಟ್, 4 ಜನ ಸಪ್ರೇಟ್, ಹಿಂಗೆ ಮಾಡ್ಕೊಂತ ಹೋಗಿ ಗ್ರೂಪ್ ಮಾಡ್ಕೊಂತ ಇಮ್ಯಾಜಿನೇಷನ್. ನಾವು ಒಂದ್ಸಲ ನಾವು ಒಬ್ಬನೇ ಎಲ್ಲಿ ಹೋಗ್ತೀನಿ, ಯಾವುದೋ ಒಂದು ಆಫೀಸಿಗೆ ಹೋಗ್ತೀನಿ ತಿಳ್ಕೊ, ಇಬ್ರು ಕೂಡ ಒಂದ್ಸಲ ಹೋಗ್ತೀವಿ, 3 ಮಂದಿ ಕೂಡ ಒಂದ್ಸಲ ಹೋಗ್ತೀವಿ. ಒಂದ್ಸಲ ನಾ ಬಿಡ್ತೀನಿ, ನೀವು ಇಬ್ರು ಹೋಗ್ತೀವಿ, ಒಂದ್ಸಲ ನೀನು ಬಿಡ್ತಿ, ಅವರಿಬ್ರು ಹೋಗ್ತಾರ, ಇಲ್ಲ ನೀವು 3 ಮಂದಿ ಹೋಗ್ತೀವಿ. ಹಿಂಗೆ ಕಲೆಕ್ಷನ್ ಮಾಡ್ಕೊಂತ ಹೋಗೋದು. ಕಲೆಕ್ಷನ್ ಡಿಫ್ರೆಂಟ್. ಈಗ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡ್ಕೊಂತ ಹೋದಂಗೆ ಎಷ್ಟು ಸೆಟ್ಗಳು ಬರ್ತಾವಲ್ಲ ಅವೆಲ್ಲ ಸೆಟ್ ಸೇರಿದಾಗ ಏನಾಗ್ತದೆ ಅಂದ್ರೆ ಪವರ್ ಸೆಟ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೊಟ್ಟಿದ್ದಾರಲ್ಲಿ, ಎಕ್ಸಾಂಪಲ್ ಎ ಈಸ್ ಈಕ್ವಲ್ ಟು ಬ್ರಾಕೆಟ್ ಒಳಗೆ 1, 2 ಅಂತ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೂಡೆಂಟ್, ಸೆಕೆಂಡ್ ಸ್ಟೂಡೆಂಟ್ ಇಬ್ಬರೇ ಅದರ. ಓಕೆ, 1, 2 ಹಂಗಿದ್ರೆ P ಆಫ್ ಎ ಅಂತ ಬರಬೇಕು ನೀವು. ಅದಕ್ಕೆ ಪವರ್ ಸೆಟ್ ಆಫ್ ಎ ಅಂದಂಗೆ ಎ ಈಕ್ವಲ್ ಟು 1, 2 ಅದ. P ಆಫ್ ಎ ಏನಾಗುತ್ತೆ ಗೊತ್ತೇನು? ಬ್ರಾಕೆಟ್ ಒಳಗೆ ನಲ್ ಸೆಟ್ ಬರ್ತದೆ. ನಲ್ ಸೆಟ್ ಅಂದ್ರೆ 0, ಯಾರೂ ಇಲ್ಲ ರೂಮ್ನಾಗ ಅಂದಂಗೆ. ಯಾರೂ ಇಲ್ಲ ಅಂದ್ರೆ ಖಾಲಿ ಮನಿ, ಖಾಲಿ ರೂಮ್, ಖಾಲಿ ಕ್ಲಾಸ್ ರೂಮ್, ಅದು ಕೂಡ ಏನು ಒಂದು ಸಬ್ಸೆಟ್ಟೆ, ಅದನ್ನು ಒಂದು ಸಬ್ಸೆಟ್ಟೆ. ನೆಕ್ಸ್ಟ್ ಒಂದು ಫ್ಲವರ್ ಬ್ರಾಕೆಟ್ಗೆ 1 ಅಂತ ಬರ್ತಾರೆ, ಸಿಂಗಲ್ ಒಬ್ಬ ಹೋಗ್ಯಾನ, ಅದನ್ನು ಸಬ್ಸೆಟ್ಟೆ. 2 ಅಂತ ಬರ್ತಾರೆ, ಅದನ್ನು ಸಬ್ಸೆಟ್ಟೆ. 1, 2 ಅಂತ ಬರ್ತಾರೆ, ಅದನ್ನು ಸಬ್ಸೆಟ್. ಎಷ್ಟಾದರೂ ಟೋಟಲಾಗಿ 4. 0 ಅಲ್ಲ, ನಲ್ ಸೆಟ್ ಒಂದು, 1 ಒಂದು, 2 ಒಂದು, 1, 2 ಒಂದು, ಎಷ್ಟಾದವು? 4 ಅದು. ಎಷ್ಟಿದ್ದು ಅದರೊಳಗೆ ಎಲಿಮೆಂಟ್ಗಳು? 2 ಎಲಿಮೆಂಟ್ ಇದ್ದು 4 ಅದು. ಅಂದರೆ ಏನೋ ಲಿಂಕ್ ಅದ.
ಹಿಂಗೆ 3 ಎಲಿಮೆಂಟ್ ತೊಗೊಳಮ್ಮ. ಈಗ 3 ಎಲಿಮೆಂಟ್ ತೊಗೊಂಡು ನೋಡಮ್ಮ. ಮೊದಲು ಒಂದು ನಲ್ ಸೆಟ್ 1 2 3 ಎಷ್ಟದು 4. ನೆಕ್ಸ್ಟ್ 1, 2 2, 3 1, 3 ಎಷ್ಟದು 7 ಅದು. ನೆಕ್ಸ್ಟ್ 1 2 3 1 2 3 3 ಸೇರಿ 8 ಅದು. ಅಂದ್ರೆ ಎರಡು ಎಲಿಮೆಂಟ್ ಇದ್ದು ಅಂತಂದ್ರೆ ಎಷ್ಟಾಗ್ತಾವ ಸಬ್ಸೆಟ್ಗಳು? 4 ಸಬ್ಸೆಟ್ ಆಗ್ತಾವ. 3 ಎಲಿಮೆಂಟ್ ಇದ್ದು ಅಂದ್ರೆ ಎಷ್ಟು ಸಬ್ಸೆಟ್ ಆಗ್ತಾವ? 8. ಇನ್ನೇ ಲೆಕ್ಕ ಮಾಡಲಿಲ್ಲ. 2 ಸಬ್ಸೆಟ್ ಇದ್ರೆ 4, 3 ಸಬ್ಸೆಟ್ ಇದ್ರೆ 8. ಏನೋ ಲಿಂಕ್ ಅದು, ಏನೋ ಹೇಳ ಸೈಂಟಿಸ್ಟ್. ಸ್ಕ್ವೇರ್ ಎದ್ರದ್ದು ಸ್ಕ್ವೇರ್ ಆದ್ರೆ 9 ಆಗ್ಬೇಕಲ್ರಿ. 2 ಸ್ಕ್ವೇರ್ 4 ಆಗತ್ತಾ, 3 ಸ್ಕ್ವೇರ್ 9 ಆಗಬೇಕು. ಬಟ್ 8 ಆಗತ್ತದಲ್ರಿ. ಸಮಥಿಂಗ್ ಇಸ್ ಸಮ್ ರಿಲೇಷನ್. ಕರೆಕ್ಟ್ ಒಂದು 30 ಸೆಕೆಂಡ್ ಆಗಿಬಿಡ್ತೀನಿ, ಥಿಂಕ್ ಮಾಡಿ. ಟೂ ಇದ್ರ 4. ಹಾಂ ಹಾಂ 4 + 4 ಹಾಂ ಅದೇ ನಂಬರ್ ಪ್ಲಸ್ ಮಾಡಬೇಕು. ಓಕೆ, ಈಗ 3 ಅದ ಅಂತ ತಿಳ್ಕೊ. 3 + 3 6 ಆಗತ್ತಲ್ರಿ. ಹಾಂ ಹಾಂ 2 ಅಂದ್ರೆ 4 8. ಮತ್ತು 8 ಹೆಂಗೆ ಐತೆ? 8 ಹೆಂಗೆ ಐತೆ? ಹಾಂ 3 ಇದ್ರೆ 4 ಪ್ಲಸ್ ಮಾಡ್ಬೇಕಾ? ಹಾಂ, ಇದು 4 ಇದ್ರೆ 8 + 8 16. 3 ಇದ್ರೆ 8 + 8 16. 3 ಇದ್ರೆ 8 ಅಂದಿನಲ್ಲ ಬರೀ. 8 + 8 16. ಯಾಕದು ಹಂಗ್ಯಾಕೆ ಮಾಡ್ಬೇಕು? ಎದಕ್ಕಂದ್ರೆ ಯಾಕಂದ್ರೆ ಅದು ಹೇಳಬೇಕು ನನಗೆ. ಅಪ್ಪಿ ಇದು PUC ಫಸ್ಟ್ ಇಯರ್ ಅಲ್ಲ, ಇದು SSLC ಅಲ್ಲಿ ಇದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅದ. ಯಾಕೆ ಬಂತು ಏನು ಕತೆ ಪ್ರತಿಯೊಂದು ತಿಳ್ಕೊಬೇಕು. ಸುಮ್ಮನೆ ನಾವು ಬ್ಲೈಂಡ್ಲಿ ಎಕ್ಸೆಪ್ಟ್ ಮಾಡೋ ಪ್ಲೇನೇ ಇಲ್ಲ. ಹಂಗೆ ಎಕ್ಸೆಪ್ಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ನೋಡು, 2 ಥರದ 2 ಟೈಪ್ ಪರ್ಸನ್ಗಳು ಇರ್ತಾರೆ. 2 ಥರ ಸ್ಟೂಡೆಂಟ್ಸ್ ಇರ್ತಾರೆ, 2 ಥರ ಟೀಚರ್ಗಳು ಇರ್ತಾರೆ. ಹೌದಾ? ಒಂದೇ ಸ್ಟೂಡೆಂಟ್ ಯಾವ ಥರ ಅಂತಂದ್ರೆ, ನನಗೆ ಚಲೋ ಮಾರ್ಕ್ಸ್ ಬರಬೇಕು, ಚಲೋ ಮಾರ್ಕ್ಸ್ ಬರಬೇಕು, ಹೆಂಗಾರು ಮಾಡಿ ನೀಟ್ ಎಕ್ಸಾಮ್ ಯಾವುದಾದ್ರು ಎಕ್ಸಾಮ್ ಕ್ಲಿಯರ್ ಮಾಡಬೇಕು, ನಾನು ಮುಂದಕ್ಕೆ ಹೋಗ್ಬೇಕು. ಒಂಥರ ಟೀಚರ್ ಅಂಥವ್ನು ಇರ್ತಾನೆ. ಯಾವ ಥರ? ನಾನು ಹೆಂಗಾರು ಮಾಡಿ ಅವನಿಗೆ 95% ಮಾಡಿಸ್ಬೇಕು, ಹೆಂಗಾರು ಮಾಡಿ ಒಟ್ಟು ಎಲ್ಲರೂ ಏನಂತಾರೆ ವರ್ಕ್ ಮಾಡಿಸಿ, ಹೆಂಗಾರು ವರ್ಕ್ ಮಾಡಿಸ್ಬೇಕಂತ ಹೇಳಿ. ಆಮೇಲೆ ಇನ್ನೊಂದು ಥರ ಟೀಚರ್ ಯಾವ ಥರ ಇರ್ತಾರೆ ಅಂದ್ರೆ, ನಾನು ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕು. ಅವ 95 ತೊಗೋತಾನೋ 85 ತೊಗೋತಾನೋ ಏನು ಗೊತ್ತಿಲ್ಲ, ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕು. 100% ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕು. ಪ್ರತಿಯೊಂದು ಲೈನು ಕೂಡ ಅವನಿಗೆ ಅರ್ಥ ಮಾಡಿಸ್ಬೇಕು. ಒಂದೇದು. ಎರಡನೇದೇನಪ್ಪ ಅಂದ್ರೆ, ಸ್ಟೂಡೆಂಟ್ನ ಹೆಂಗಿರ್ತಾನೆ ಅವನಂಗೆ ನಾನು ಅರ್ಥ ಮಾಡ್ಕೋಬೇಕು. ನನಗೆ ಮಾರ್ಕ್ಸ್ ಎಷ್ಟು ಬರ್ತಾನೆ ನನಗೆ ಸಂಬಂಧ ಇಲ್ಲ, ಜೀವನದಾಗ ಮಾರ್ಕ್ಸೇ ಇಂಪಾರ್ಟೆಂಟ್ ಅಲ್ಲ ಅಂತ ತಿಳ್ಕಿ ಆ ಥರ ವಿಚಾರ ಮಾಡಿ ನಾನು ಎಕ್ಸಾಮ್ ಬರೋಂಗಿಲ್ಲ. ಅವ್ನು ಏನು ತಿಳಿದಿರ್ತಾನೆ ಅವ್ನು ಬರದೇ ಬರೀತಾನೆ ಬಿಡು. ಅವ್ನು ತಿಳ್ಕೋಬೇಕು, ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಎಲ್ಲಿಂದ ಬಂತಿದ್ದು, ಹೆಂಗೆ ಬಂತು, ಪ್ರತಿಯೊಂದು ಆ್ಯಟಮ್ ಅದಂದ್ರೆ ಆ್ಯಟಮ್ ಒಳಗಡೆ ಹೋಗಿ ವಿಚಾರ ಮಾಡ್ತಾನೆ. ಅಂಥ ಸ್ಟೂಡೆಂಟ್ಸ್ ಇರ್ತಾರೆ. ಓಕೆ, ಒಂದು ಆ್ಯಟಮ್ ರೇಂಜಿಗೆ ಹೋಗಿ ಥಿಂಕ್ ಮಾಡ್ತಕ್ಕಂಥ ಸ್ಟೂಡೆಂಟ್. ಇನ್ನೊಂದು ವಾಟ್ ಈಸ್ ಎನ್ ಆ್ಯಟಮ್? ಆ್ಯಟಮ್ ಈಸ್ ಎನಿಥಿಂಗ್ ದಟ್ ಕೆನಾಟ್ ಬಿ ಡಿವಿಸಿಬಲ್ ಬೈ ಎನಿ ಸಬ್ಸ್ಟೆನ್ಸ್. ಹಿಂಗೇನು ಬರ್ತೀಯಲ್ಲ ನೀನು? ಹೌದಾ? ಆ್ಯಟಮ್ ಈಸ್ ಎ ಸ್ಮಾಲೆಸ್ಟ್ ಸಬ್ಸ್ಟೆನ್ಸ್ ವಿಚ್ ಕೆನಾಟ್ ಬಿ ಡಿವಿಸಿಬಲ್ ಫರ್ದರ್. ನೋಡಿ, ಬಡಬಡ ಮಾತಿದ್ರೆ ಹಂಗೆ ಆಗ್ತದೆ. ಡಿವಿಸಿಬಲ್ ಫರ್ದರ್ ಅಂತ ಬರೆದು ಮಾರ್ಕ್ಸ್ ತೊಗೊಳ್ಳೋಂಥ ಹುಡುಗ ಇರ್ತಾನೆ. ಬಟ್ ಇನ್ನೊಂದು ಹುಡುಗ ಯಾವ ಥರ ಇರ್ತಂದ್ರೆ, ಆ್ಯಟಮ್ ಅಂತ ಬರೆಯೋದನ್ನು ಬರೀತಾನೆ ಬಿಡು, ಇದು ಆನ್ಸರ್ ಬರೀತಾನೆ. ಬಟ್ ಆ್ಯಟಮ್ ಅಂದ್ರೆ ಏನು ತಿಳ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಒಳಗಡೆ ಡೆಪ್ತ್ ಹೋಗಿ ವಿಚಾರ ಮಾಡಿ ಎಲ್ಲ ಥಿಂಕ್ ಮಾಡಿ ತಲೆ ಕೊಡಿಸ್ಕೊಂಡು ಆಮೇಲೆ ಬೇಕಾದ್ರೆ ಎಕ್ಸಾಮ್ ಬರೋದಕ್ಕೆ ಪಾಸ್ ಆಗೋ ರೇಂಜ್ ಒಳಗೆ ಇರ್ತಾನೆ. 90 ಮಾಡ್ಬೋದು, 100 ಮಾಡ್ಬೋದು, ಹೇಳಕ್ಕೆ ಬರೋಂಗಿಲ್ಲ. ಬಟ್ ಪ್ರತಿಯೊಂದು ತಿಳ್ಕೊಬೇಕಂತ ಕುತೂಹಲ ಇರ್ತದೆ. ಆ ಥರ ಸ್ಟೂಡೆಂಟ್ ಆಗಬೇಕು ನಾನು. ನಾ ಟೀಚಿಂಗ್ ಆ ಥರ ಮಾಡ್ತೀನಿ. PUC ಫಸ್ಟ್ ಇಯರ್ದಲ್ಲಿ ಸೆಕೆಂಡ್ ಇಯರ್ ನನಗೆ ಏನೇ ಕೊಡ್ರಿ ನೀವು, ಸಾಧ್ಯ ಆದಷ್ಟು ಅದರೊಳಗೆ ಏನು ಮಾಡ್ತೀನಿ, ಇನ್ ಡೆಪ್ತ್ ಸರ್ಚ್ ಮಾಡಿ ಎಲ್ಲಿಂದ ಬಂತು, ಹೆಂಗೆ ಬಂತು, ಏನು ಅಂತ ಹೇಳ್ತೀನಿ ನಿಮಗೆ. ನಿಮ್ಮದು ಅಷ್ಟೇ ಕೆಲಸ ಇರ್ತದೆ. ಪ್ರತಿಯೊಂದನ್ನು ಬ್ಲೈಂಡ್ಲಿ ಎಕ್ಸೆಪ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಗೊತ್ತು ಮಾಡ್ಕೋಬೇಕು ನಾವು. ಎಷ್ಟೋ ನಮ್ಮ ಹತ್ರ ನಾವು ಕಲಿಯೋತ್ನಾಗೆ, ನಾವು PUC ಫಸ್ಟ್ ಇಯರ್ ಕಲಿಯೋತ್ನಾಗ ನಮ್ಗೆ ಯಾರೂ ಈ ಥರ ಗೈಡ್ ಮಾಡೋರು ಇರಲಿಲ್ಲ. ನಮಗೆ ಯಾವ ಪುಸ್ತಕ ರೆಫರ್ ಮಾಡ್ಬೇಕು ಗೊತ್ತಿರಲಿಲ್ಲ. ಫಸ್ಟ್ ಇಯರ್ ಮುಗಿಯೋ ತನಕ ನಾವು ಏನು ಕಲ್ತೀವಿ ಅಂತಲೂ ಗೊತ್ತಿರಲಿಲ್ಲ. ಆ ಟೈಮಿಗೆ ನಮ್ಗೆ ಏನು ಇಂಟರ್ನೆಟ್ ಫೆಸಿಲಿಟಿನೂ ಇರಲಿಲ್ಲ, ಯಾವುದೇ ಫೆಸಿಲಿಟೀಸು ಇರಲಿಲ್ಲ. ನಮ್ಗೆ ಲೈಬ್ರರಿ ಇರ್ತಿತ್ತಂದ್ರೂ ಅದು ಒಂದು ಬುಕ್ ಕೊಡ್ತಿದ್ರು ಒಂದು ವಾರಕ್ಕೆ. ಅದೇ ಬುಕ್ ಓದಬೇಕು. ಮತ್ತೊಂದು ಯಾವ್ದಾರು ಬುಕ್ ಬೇಕಂದ್ರೆ ಮತ್ತದು ಎಕ್ಸ್ಚೇಂಜ್ ಮಾಡಿ ಮತ್ತೊಂದು ಬುಕ್ ತೊಗೋಬೇಕು. ಹಂಗಿರುತ್ತೆ ಫೆಸಿಲಿಟಿ ನಮಗೆ. ಈಗ ಹಂಗಲ್ಲ, ನಿಮ್ಗೆ ಇಡೀ ಜಗತ್ತು ನಿಮ್ಮ ಕೈಯಾಗಿರ್ತದೆ. ಹೌದಿಲ್ಲ? ಅದಕ್ಕೆ ಪ್ರತಿಯೊಂದನ್ನು ಬ್ಲೈಂಡ್ಲಿ ಅಕ್ಸೆಪ್ಟ್ ಮಾಡೋ ಅವಶ್ಯಕತೆ.
ಇಲ್ಲಿ ಏನಾಗುತ್ತೆ ಅಂತಂದ್ರೆ 2 ಅದ ಎಲಿಮೆಂಟ್ 2 ಅದ ಎಲಿಮೆಂಟ್ 2 ಅದ ಅಂತಂದ್ರೆ ಅಲ್ಲಿ ಏನಾಗುತ್ತೆ 4 ಸಬ್ಸೆಟ್ಗಳಾಗತ್ತವೆ. ಸೊ ಅಂದ್ರೆ ಪವರ್ ಏನಾಗುತ್ತದ 2 to the power 2 ಆಗತ್ತದ. 2 to the power 2 ಎಷ್ಟು ಬರ್ತದೆ ಆನ್ಸರ್? 4 ಬರ್ತದ. 3 ಎಲಿಮೆಂಟ್ ಇದ್ದಾಗ 2 to the power 3 ಆಗ್ತದೆ. 2 into 2 into 2 ಎಷ್ಟಾಯ್ತು? 8 ಆಯಿತು. 2 to the 4 4 to the 8. ಹಾಗಿದ್ರೆ 4 ಎಲಿಮೆಂಟ್ ಇದ್ದಾಗ 2 to the power 4 2 into 2 into 2 into 2 2 to the 4 4 to the 6 8 8 to the 16 ಅಂದ್ರೆ 4 ಎಲಿಮೆಂಟ್ ಇದ್ರೆ 16 ಆಗ್ತದೆ. 5 ಎಲಿಮೆಂಟ್ ಇದ್ರೆ 32 ಆಗುತ್ತೆ. 6 ಎಲಿಮೆಂಟ್ ಇದ್ರೆ 64 ಆಗುತ್ತೆ. 7 ಇದ್ರೆ 128, 8 ಇದ್ರೆ 256, 9 ಇದ್ರೆ 512, 10 ಇದ್ರೆ 1024 ನಿನಗೆ ಸಬ್ಸೆಟ್ಗಳು ಸಿಗ್ತವೆ. ಇದು ಏನಾದಲ್ಲಿ ಲಿಂಕ್ ಅದ. ಈ ಥರ ನಾವು ಲಿಂಕ್ ಹುಡುಕ್ಬೇಕು ರೀ. ಆಲ್ರೆಡಿ ಬುಕ್ ಒಳಗೆ ಇರ್ತಾವೆ, ಬಟ್ ಬುಕ್ ಒಳಗೆ ಓದೋಕ್ಕಿಂತ ಮುಂಚೆ ನಾವು ಸ್ವಲ್ಪ ಲಿಂಕ್ ವಿಚಾರ ಮಾಡಬೇಕು. ಕಾಣಲಿಲ್ಲ, ಗೊತ್ತಾಗಲಿಲ್ಲ, ಬುಕ್ ಒಳಗೆ ಹುಡುಕ್ಬೇಕು. ಅಲ್ಲಿ ಸಿಗಲಿಲ್ಲ, ಟೀಚರ್ ಕೇಳಬೇಕು. ಅಲ್ಲಿ ಸಿಗಲಿಲ್ಲ, ಮತ್ತು ಇಂಟರ್ನೆಟ್ ಫೆಸಿಲಿಟೀಸ್ ಇದಾವೆ, ಅಲ್ಲೂ ಹೋಗ್ಬೇಕು. ಓಕೆ, ಈ ಥರ ನಾವು ಕಲಿಬೇಕು. ಇದನ್ನು ನಾವು ತಿಳ್ಕೊಬೇಕು. ಇನ್ನೊಂದು, ಜಲ್ದಿ ಜಡ್ಜ್ಮೆಂಟಿಗೆ ಬರಬಾರ್ದು. ಯಾವುದಕ್ಕೂ ನಾನೇ ಜಡ್ಜ್ಮೆಂಟ್ ಮಾಡತ್ತೀನಿ, ನಾನೇ ಸೈಂಟಿಸ್ಟ್, ನನಗಿದು ಆನ್ಸರ್ ಗೊತ್ತಾಯಿತು, ಇದು ಹಿಂಗೆ ಅದಕ್ಕೆ ಎಂದೂ ಅನ್ನಕ್ಕೆ ಹೋಗ್ಬೇಡ್ರಿ. ಹಾಂ, ಎಂದು ಇದು ಇದೇ ಅದ ಹಿಂಗೆ ಅದಂತಕ್ಕೆ ನೀವು ಜಡ್ಜ್ ಮಾಡಕ್ಕೆ ಹೋಗ್ಬೇಡ್ರಿ. ತಿಳ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಫೈನಲ್ ರಿಸಲ್ಟ್ ಬಂದ ಬಳಿಕ ಓಹೋ ದಿಸ್ ಇಸ್ ದ ಆನ್ಸರ್, ದಿಸ್ ಇಸ್ ದ ಜನರಲ್ ಸೊಲ್ಯೂಷನ್, ದಿಸ್ ಇಸ್ ದ ಫಾರ್ಮುಲಾ, ದಿಸ್ ಇಸ್ ಸಮಥಿಂಗ್, ದಿಸ್ ಲೈಕ್ ದಿಸ್, ಈ ಥರ ನಾವು ವಿಚಾರ ಮಾಡ್ಕೊತ ಹೋಗಿ. ಓಕೆ, ಇದಕ್ಕೆ ಅಂತ ನಾವು ಪವರ್ ಸೆಟ್ ಅಂತ ಕರಿತೀವಿ. ಪವರ್ ಸೆಟ್. ನೆಕ್ಸ್ಟ್ ಏನು ಬರ್ತದೆ? ಯೂನಿವರ್ಸಲ್ ಸೆಟ್ ಅಂತ ಬರ್ತದೆ. ಯೂನಿವರ್ಸಲ್ ಸೆಟ್. ವಾಟ್ ಈಸ್ ಯೂನಿವರ್ಸಲ್ ಸೆಟ್? ನೋಡಿ, ಎ ಪರ್ಟಿಕ್ಯುಲರ್ ಕಂಟೆಕ್ಸ್ಟ್ ವಿ ಹ್ಯಾವ್ ಟು ಡೀಲ್ ವಿತ್ ದ ಎಲಿಮೆಂಟ್ಸ್ ಆ್ಯಂಡ್ ಸಬ್ಸೆಟ್ಸ್ of a basic set which is relevant to that particular context. For example, while studying the system of numbers, we are interested in the sets of natural numbers and its subsets, such as the set of all prime numbers, the set of all even numbers, and so forth. This basic set is called as universal set. Okay, universal set ಅಂತಂದಾಗ ನೀನು ಆಲ್ರೆಡಿ ಸಬ್ಸೆಟ್ಗಳ ಬಗ್ಗೆ ಮಾತಾಡಕತ್ತಿರ್ತಿ. ಎಕ್ಸಾಂಪಲ್, ನನ್ನ ಟ್ಯೂಷನ್ ಕ್ಲಾಸಿನ ಹುಡುಗರು ಹೊರಗೆ ಹೋಗಿರ್ತಾವೆ. ಇವೊಬ್ಬ ಭಾರಿ ಏನು ಶಾಣೆ ಇದ್ದೀವೋ, ಸೈಂಟಿಸ್ಟ್ ಮಸ್ತ್ ಇದೀವೋ, ಭಾರಿ ಐತಿರು, ಏನು ಭಾರಿ ಅದಿಲ್ಲೋ, ಮಸ್ತ್ ಕಲ್ತೀವಿ ಬಿಡಪ್ಪ, ಭಾರಿ ಏನು ಸೈಂಟಿಸ್ಟ್ ಆದರೆ ಅದು ಆದರೆ ಇದು ಆದರೆ, ವೈಭವ ಏನು ಮಸ್ತ್ ಅದು ಬಿಡಪ್ಪ, ಮ್ಯಾಥಮೆಟಿಷಿಯನ್ ಆಗಿ, ಹಾಂ ನೆಕ್ಸ್ಟ್ ಡಾಕ್ಟರ್ ಆಗಿ ಬಿಡಪ್ಪ ನೀನು ಏನಾಗ್ತಾರೆ ಗೊತ್ತು, ನಿಮ್ಮ ಮನೆ ಬರೋದು ಏನು ಬರೋದು ಗೊತ್ತಿಲ್ಲ. ಬಟ್ ಈ ಥರ ಮಾತಾಡ್ತಿರ್ತಾರೆ ಹೊರಗೆ. ಮಾತಾಡಿದಾಗ ಇಲ್ರಿ ನಮ್ಗೆ ಬೇಸಿಕ್ ಚಲೋ ಇತ್ತು, ನಾವು 10th ಒಳಗೆ ನಮ್ಮ ಸರ್ ಹಿಂಗೆ ಕಲಿಸಿದ್ರು, ನಮ್ಮ ಧ್ವನಿ ಕ್ಲಾಸ್ ಹಿಂಗೆ ಇತ್ತು, ಹಿಂಗೆ ನೀವು ಹೇಳ್ತೀರಿ ನಾ ಕಲಿಸಿದ್ದೆ ಅಂದ್ರೆ ಆ ನನ್ನ ಮಗ ಏನು ಹಿಂಗಂತ ಬೈತೀರಿ. ಹೌದಿಲ್ಲ? ಹಂಗೂ ಇರ್ತಾರೆ ಹೇಳಕ್ಕೆ ಬರೋಂಗಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಯಾರು ನನಗೆ ಇದು ಮಾಡಿರಿ ಅದು ಮಾಡಿ ಅಂತ. ಯಾಕಂದರೆ ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಮೋರ್. ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀಯಲ್ಲ ಅಷ್ಟು ನಿನಗೆ ಹರ್ಟ್ ಆಗ್ತದೆ. ಎಂದೂ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬೇಡ್ರಿ. ಇವತ್ತು ಎಕ್ಸಾಮ್ ಬರ್ದಿರಾ, ಎಷ್ಟೇ ಬರಲಿ ಟೆನ್ಷನ್ ತೊಗೊಳ್ಬೇಕು. ಇವತ್ತು ಯಾರಿಗಾರು ಹೆಲ್ಪ್ ಮಾಡಿರಿ, ಅವ್ನು ವಾಪಸ್ ಹೆಲ್ಪ್ ಮಾಡ್ತಾನಂತಕ್ಕೆ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬೇಡ. ಹಾಂ, ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬೇಡ. ಇವತ್ತು ನಿನ್ನ ಬರ್ತ್ಡೇ ಅದ, ನನ್ನ ಫ್ರೆಂಡ್ ಇವತ್ತು ಗಿಫ್ಟ್ ಕೊಡ್ತಂತಕ್ಕೆ ಅನ್ಕೊಂತೀಯ, ಅದು ಎಕ್ಸ್ಪೆಕ್ಟೇಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ. ಬಂದ್ರೆ ಬರ್ತದೆ, ಬಟ್ ಬಿಟ್ಟರೆ ಬಿಡ್ತದೆ. ತರಲಿಲ್ಲ ಅಂತಂದ್ರೆ ನಾನು ತರಲಿಲ್ಲ ಗಿಫ್ಟ್, ನೀನು ಹೋದಷ್ಟು ನಾನು ನೀನು ತಂದಿದ್ದೆ, ನೀನು ತರಲಿಲ್ಲ ನನಗೆ, ನಿನಗೇ ಪ್ರಾಬ್ಲಮ್ ಅಲ್ಲ, ನೀನೇ ಅದು ಏನಂತ ಸಂತೋಷ ಕಳ್ಕೊತೀವಿ. ಹಾಗೆ ಎಕ್ಸ್ಪೆಕ್ಟ್ ಮಾಡಬಾರ್ದು. ಇಲ್ಲಿ ಏನಾಗುತ್ತೆ ಅಂತಂದ್ರೆ ನೀನೆಲ್ಲ ವರ್ಕ್ ಮಾಡಿ ಏನಾಗ್ತದೆ, ನೀನು ಡಾಕ್ಟರ್ ಇಂಜಿನಿಯರ್ ಆಗ್ತೀಯ, ನನ್ನೇ ಕ್ಲಾಸ್ ನಿನ್ನ ಬಗ್ಗೆ ನೀನು ಹೇಳ್ತೀನಿ ಅಂತ ಅನ್ಕೊತೀನಿ. ನಾನು ಎಕ್ಸ್ಪೆಕ್ಟೇಷನಲ್ಲಿ ಅನ್ಕೊತೀನಿ ಅಷ್ಟೇ. ಅವಾಗ ಏನಾಗ್ತದೆ, ನಾನು ಯೂನಿವರ್ಸಲ್ ಸೆಟ್ ಆಗ್ತೀನಿ ನನ್ನ ಸ್ಟೂಡೆಂಟ್ಸ್ ಸಲುವಾಗಿ. ಮತ್ತು ಯೂನಿವರ್ಸಲ್ ಸೆಟ್ ಎಲ್ಲರೂ ನನ್ನ ಬಳಿ ಕಲ್ತಾರಂತಲ್ಲ, ನನ್ನ ಸ್ಟೂಡೆಂಟ್ಸ್ ಸಲುವಾಗಿ ನಾನೇನಾಗ್ತೀನಿ, ಯೂನಿವರ್ಸಲ್ ಸೆಟ್ ಆಗ್ತೀನಿ. ನೀವೆಲ್ಲ ಏನಾಗ್ತೀರಿ ಅಂತಂದ್ರೆ ಅದರೊಳಗಿನ ಸಣ್ಣ ಪಾರ್ಟ್ಸ್ ಆಗ್ತೀರಿ. ಅಂದ್ರೆ ನನ್ನಿಂದನೇ ಬಂದೈತಿ, ನನ್ನಿಂದನೇ. ಎಕ್ಸಾಂಪಲ್ ಇದು ಕೊಟ್ಟೆ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಏನು ಎಕ್ಸಾಂಪಲ್? ಇದು ಅದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅದ. ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಅದು ಯೂನಿವರ್ಸಲ್ ಸೆಟ್. ಯಾವುದಕ್ಕೆ? ಪ್ರೈಮ್ ನಂಬರ್ಸ್, ಪಾಸಿಟಿವ್ ಇಂಟೀಜರ್ಸ್. ಹೌದಾ? ಪ್ರೈಮ್ ನಂಬರ್ಸ್, ಪಾಸಿಟಿವ್ ಇಂಟೀಜರ್ಸ್. ನೆಕ್ಸ್ಟ್ ನಂಬರ್ಸ್ ಡಿವಿಸಿಬಲ್ ಬೈ 5, ಪಾಸಿಟಿವ್ ನಂಬರ್ಸ್ ಡಿವಿಸಿಬಲ್ ಬೈ 5, ಪಾಸಿಟಿವ್ ನಂಬರ್ಸ್ ಡಿವಿಸಿಬಲ್ ಬೈ 10. ನೆಕ್ಸ್ಟ್ ದ ಪಾಸಿಟಿವ್ ನಂಬರ್ಸ್ ವಿಚ್ ಎಂಡ್ಸ್ ವಿತ್ 0, 1 2 3 4 10 20 30 40 50. ಇವೆಲ್ಲ ಏನು? ಇವು ನಂಬರ್ಸ್ಗಳು, ಪಾಸಿಟಿವ್ ನಂಬರ್ಸ್ಗಳು. ಇವೆಲ್ಲ ಪಾಸಿಟಿವ್ ನಂಬರ್ಸ್ಗಳು ಯಾವುದಕ್ಕೆ ಹೋಗಿ ಲಿಂಕ್ ಅದದು? ನ್ಯಾಚುರಲ್ ನಂಬರ್ಸಿಗೆ ಲಿಂಕ್ ಅದ. ನೆನಪಿರಲಿ, ನ್ಯಾಚುರಲ್ ನಂಬರ್ಸಿಗೆ ಲಿಂಕ್ ಅದ. ಈಗ ಆಡ್ ನಂಬರ್ಸ್, ಪಾಸಿಟಿವ್ ಆಡ್ ನಂಬರ್ಸ್ ಅಂದಾಗ ಏನು ಬರಿತೀಯ ನೀನು? 1 3 5 7 9 11 and so on ಬರ್ತೀವಿ. ಹೌದಾ? ಅದು ಏನದಲ್ಲ, ಯಾವುದ್ರ ಪಾರ್ಟ್ ಅದದು? ನ್ಯಾಚುರಲ್ ನಂಬರ್ಸ್ ಪಾರ್ಟ್ ಅದ. ಒಂದು ವೇಳೆ ನೀನು ನ್ಯಾಚುರಲ್ ನಂಬರ್ಸದ್ದು ಏನಾದರೂ ಬರಕೊಂತ ಹೋದಿ, ಅಲ್ಲೇನಾದ್ರು 0 ಸೇರ್ತಂತ ತಿಳ್ಕೊ, ಅದೇನಾಗ್ಬಿಡ್ತದೆ? ಅದು ಹೋಲ್ ನಂಬರ್ ಪಾರ್ಟ್ ಆಗ್ಬಿಡ್ತದ. ಹೋಲ್ ನಂಬರ್ ಒಳಗೆ ನೀನು ನೆಗೆಟಿವ್ನು ಬರ್ದಂತ ತಿಳ್ಕೊ, ಅದೇ ಅಲ್ಲಿ ಆಗ್ತದ
ಪಾಸಿಟಿವ್ ನೆಗೆಟಿವ್ ಇಂಟೀಜರ್ಗೆ ಹೋಗ್ಬಿಡ್ತದ. ನೀನು ಪಾಸಿಟಿವ್ ನೆಗೆಟಿವ್ ಇಂಟೀಜರ್ ಒಳಗೆ ಮತ್ತೆ ನೀವು √3 √5 √7 ಹಿಂಗೆ ಬರ್ದಂತೀವಿ ಅಲ್ಲಿ ಎಲ್ಲಿ ಹೋಗ್ತದ, ರ್ಯಾಷನಲ್ ನಂಬರ್ಗೆ ಹೋಗ್ಬಿಡ್ತದ. ಅದು ಯೂನಿವರ್ಸಲ್ ಸೆಟ್ ಆಗ್ತದೆ ಅವಾಗ. ಆಮೇಲೆ ನೀವು ರ್ಯಾಷನಲ್ ನಂಬರ್ಸ್ ಆಗ್ಬೇಕು, ಎಲ್ಲಿ ಇರ್ರ್ಯಾಷನಲ್ ನಂಬರ್ಸ್ ಬರೀತೀಯ, -√1 I ಈ ಥರ ರೋ ಟೋ ಏನು ಬರ್ತಾವೆ ಒಂದಿಷ್ಟು ಏನು ನೋಡೋಮಂತ, ಹೌದಾ? ಅವೆಲ್ಲ ಸೇರಿದಾಗ ಏನಾಗ್ತದೆ, ಅದು ಏನಾಗ್ತದೆ ರಿಯಲ್ ನಂಬರ್ಸ್ ಆಗ್ತದೆ. ಸಾರಿ, ರಿಯಲ್ ನಂಬರ್ಸ್ ಅಲ್ಲ, ಏನಂತ ಇದಕ್ಕೆ ಫೈನಲ್ ಏನಂತಾರೆ ಅದಕ್ಕೆ, ಫೈನಲ್ ಸೆಟ್ ಬರ್ತಲ್ಲ, ಅದಕ್ಕೆ ಯೂನಿವರ್ಸಲ್ ಸೆಟ್ ಅಂತ ಕರಿತೀವಿ. ಯೂನಿವರ್ಸಲ್ ಸೆಟ್ ಒಂದಕ್ಕೊಂದು ರಿಲೇಟೆಡ್ ಅದ, ಒಂದಕ್ಕೊಂದು ರಿಲೇಟೆಡ್ ಅದ. ನೀವು ಯಾವುದ್ರ ಬಗ್ಗೆ ಮಾತಾಡ್ತೀಯಲ್ಲ ಅದು ಯೂನಿವರ್ಸಲ್ ಸೆಟ್ ಆಗ್ತದೆ. ನೀನು ನ್ಯಾಚುರಲ್ ನಂಬರ್ಸ್ ಬಗ್ಗೆ ಮಾತಾಡಿದ್ರೆ ಅದು ಯೂನಿವರ್ಸಲ್ ಸೆಟ್ ಆಗ್ತದೆ. ನೀವು ಹೋಲ್ ನಂಬರ್ಸ್ ಬಗ್ಗೆ ಮಾತಾಡಿದ್ರೆ ಅದು ಯೂನಿವರ್ಸಲ್ ಸೆಟ್ ಆಗ್ತದೆ. ಅರ್ಥ ಆಯ್ತಾ? ಓಕೆ, ಇದನ್ನು ನಾವು ಈ ಚಾಪ್ಟರ್ ಒಳಗೆ ಕಲಿತೀವಿ. ನೆಕ್ಸ್ಟ್ ಏನು ಬರ್ತದೆ ನೋಡಿ, ಇದ್ರೊಳಗೆ ವೆನ್ ಡಯಾಗ್ರಾಮ್ಸ್ ಅಂತ ಬರ್ತದೆ. ವೆನ್ VEN ವೆನ್ ಡಯಾಗ್ರಾಮ್ಸ್ ಅಂತ ಹೇಳಿ ಅವು ಡಯಾಗ್ರಾಮ್ಸ್ ನಾವು ಕಲಿತೀವಿ. ಈಗ ಎಕ್ಸಾಂಪಲ್, there is a class in which there are 20 students. Between them there are 8 students who can teach or who can speak Kannada. 20 ಜನ ಸ್ಟೂಡೆಂಟ್ ಅದರ, ಅದರೊಳಗೆ 8 ಜನ ಕನ್ನಡ ಮಾತಾಡ್ತಾರೆ, 10 ಜನ ಹಿಂದಿ ಮಾತಾಡ್ತಾರೆ, 12 ಜನ ಇಂಗ್ಲೀಷ್ ಮಾತಾಡ್ತಾರೆ. ಸೊ ಏನ್ರಿ ಮತ್ತು ಭಾಳ ಜನ ಆದ್ರಲ್ರಿ, ಹಂಗಲ್ಲ. ಅಲ್ಲಿ ಏನಾಗ್ತದೆ, ಒಂದಿಷ್ಟು ಜನ ಕನ್ನಡನೂ ಮಾತಾಡಿರ್ತಾರೆ, ಒಂದು ಜನ ಇಂಗ್ಲೀಷ್ನೂ ಮಾತಾಡಿರ್ತಾರೆ, ಒಂದು ಜನ ಹಿಂದಿನೂ ಮಾತಾಡಿರ್ತಾರೆ, ಮಿಕ್ಸ್ ಆಗಿಬಿಡ್ತದೆ, ಹೌದಾ? ಹಂಗಿದ್ರೆ ಹಿಂದಿ ಮಾತಾಡೋರು ಅಷ್ಟೇ ಎಷ್ಟು ಜನ ಅದಾರ, ಕನ್ನಡ ಮಾತಾಡೋರು ಅಷ್ಟೇ ಎಷ್ಟು ಜನ ಅದಾರ, ಇಂಥ ಕ್ವಶನ್ ಕೇಳ್ತಾರೆ. ಅರ್ಥ ಆಯ್ತಾ? ಅಂಥ ಕ್ವಶನ್ಗಳಿಗೆ ಇಲ್ಲಿ ನಾವು ಸಾಲ್ವ್ ಮಾಡ್ತೀವಿ. ಓಕೆ, ಇಂಥ ಕ್ವಶನ್ಗಳು ಎಲ್ಲಿ ಬರ್ತಾವೆ ಗೊತ್ತಾ, ನಿಮ್ಮ ಬ್ಯಾಂಕಿಂಗ್ ಎಕ್ಸಾಮ್ ಬರ್ತಾವೆ ನಾಳೆ ದಿವಸ. ಬ್ಯಾಂಕಿಂಗ್ ಎಕ್ಸಾಮ್ಗಳು, ಬ್ಯಾಂಕ್ ಪ್ರೊಫೆಷ್ನಲ್ ಆಫೀಸರ್, ಬ್ಯಾಂಕ್ ಮ್ಯಾನೇಜರ್ ಟೈಪ್ ಆಗ್ಬೋದು, ಅಥವಾ ಯಾವುದೋ ಡಿಫ್ರೆಂಟ್ ಬ್ಯಾಂಕಿಂಗ್ ಒಳಗೆ ಒಂದು ಯಾವುದೋ ಒಂದು ಹುದ್ದೆ ಬೇಕಂತಂದ್ರೆ ಈ ಥರದ ಕ್ವಶನ್ಗಳು ಒಂದು ಇರ್ತಾವೆ. ಇಂಥ ಕ್ವಶನ್ಗಳು ಒಂದು ಇದ್ದೇ ಇರ್ತವೆ. ಓಕೆ, ನೆಕ್ಸ್ಟ್ ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ ಅಂತ ಬರ್ತದೆ. ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ ಎಕ್ಸಾಂಪಲ್, ಯೂನಿವರ್ಸಲ್ ಸೆಟ್ ಅದಪ್ಪ. ಈಗ ಯೂನಿವರ್ಸಲ್ ಸೆಟ್ ಏನು ತೊಗೊಳ್ಳೋಣ ಗೊತ್ತಾ, U = 1 2 3 4 5 6 7 8 9 10 ಇದು ಯೂನಿವರ್ಸಲ್ ಸೆಟ್ ಇದೆ ಅಂತ ನಾವು ತಿಳ್ಕೊಳ್ಳೋಣ. ನಮ್ಮ ಪ್ರತ್ಯೇಕ ಯೂನಿವರ್ಸಲ್ ಸೆಟ್ ಇದೆ 1 to 10. ಅದರೊಳಗೆ ಎ ತೊಗೋತೀನಿ. ಎ = 1 3 5 7 9 ಅಂತ ತೊಗೊಂಡ್ಬಿಡ್ತೀನಿ. ಆವಾಗ A' ಅಂತ ಬರ್ತದೆ. A' ಅಂದ್ರೇನು, ಕಾಂಪ್ಲಿಮೆಂಟ್ ಆಫ್ ಎ. ಕಾಂಪ್ಲಿಮೆಂಟರಿ ಅಂತ ಗೊತ್ತಾ, ಕಾಂಪ್ಲಿಮೆಂಟರಿ ಕೊಡತ್ತೇನೆ ತೊಗೊಂತಾರೆ ಅಂದ್ರೆ ಏನು ಮೀನಿಂಗ್? ಕಾಂಪ್ಲಿಮೆಂಟರಿ ಸುಮ್ಮನೆ ನಾನು ಮನಸ್ಸಾಪೂರ್ವಕ ಕೊಡತ್ತೇನೆ, ಕಾಂಪ್ಲಿಮೆಂಟರಿ ಆಗಿ ಕೊಡತ್ತೇನೆ. ಕಾಂಪ್ಲಿಮೆಂಟ್ ಅಂದ್ರೆ ಏನು? ವಾಟ್ ಇಸ್ ಕಾಂಪ್ಲಿಮೆಂಟ್? ಕಾಂಪ್ಲಿಮೆಂಟ್ ಅಂತಂದ್ರೆ ಇಲ್ಲಿ ಸೆಟ್ ಒಳಗೆ ಕಾಂಪ್ಲಿಮೆಂಟ್ ಅಂತಂದ್ರೆ 1 3 5 7 9 ಅದಾವಲ್ಲ, ಅವು ಬಿಟ್ಟು ಯೂನಿವರ್ಸಲ್ ಸೆಟ್ ಒಳಗೆ ಏನಿರ್ತಾವಲ್ಲ ಅವು ಬರೆದ್ರೆ ಅದು ಕಾಂಪ್ಲಿಮೆಂಟ್. ಬಿಟ್ಟಿರ್ತಕ್ಕಂಥ ಪದಗಳೇನು ಬರೀತಿಲ್ಲ ಅದು ಕಾಂಪ್ಲಿಮೆಂಟ್ ಆಗ್ಬಿಟ್ಟು. ಕಾಂಪ್ಲಿಮೆಂಟ್ ಆಫ್ ಎ = 1 3 5 7 9, then A' = x : x belongs to ಮೊಬೈಲ್. ಕಾಂಪ್ಲಿಮೆಂಟ್ ಫೈನಲ್, ಈ ಚಾಪ್ಟರ್ ಫೈನಲ್ ಪಾರ್ಟ್ ಅದು ಮುಗಿತ, ಚಾಪ್ಟರ್ ಮುಗಿತದೆ.